ಸೊ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಓಕೆ, ಇವತ್ತಿನ ಕ್ವಿಕ್ ಅಪ್ಡೇಟ್ ಆ್ಯಂಡ್ ಸಾಕಷ್ಟು ಜನ ಸಾಕಷ್ಟು ವಿಚಾರಗಳನ್ನ ನಾವು ಪ್ರೆಸೆಂಟ್ ಮಾರ್ಕೆಟನ್ನು ಅಪ್ಡೇಟ್ಸನ್ನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇರ್ತೀವಿ. ಸೊ ಅದ್ರ ಬಗ್ಗೆ ಕೂಡ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪ್ರೆಸೆಂಟ್ ಇರ್ತಕ್ಕಂಥ ಅಪ್ಡೇಟ್ಸ್ ಸಿನಾರಿಯೋ ಆ್ಯಂಡ್ ಇವಾಗೂ ಕೂಡ ದ ಸ್ಟ್ರೆಂತ್ ಆಫ್ ದ ಎಲ್ ಜಿ ಎನ್ ಎಸ್ ಯಾವ ಥರ ಸ್ಟ್ರಾಂಗ್ ಆಗಿ ಒಂದು ಲೈಕ್ ಬ್ಲಾಕ್ ಚೈನ್ ಬಿಲ್ಡ್ ಆಗ್ತಾ ಇದೆ. ಆ್ಯಂಡ್ ದೆನ್ ಎಲ್ ಜಿ ಎನ್ ಎಸ್ನ ಕಮ್ಯುನಿಟಿಯಲ್ಲಿ ಯಾವ ಥರ ಆ್ಯಕ್ಟಿವಿಟಿ ನಡೀತಾ ಇದೆ. ಆ್ಯಂಡ್ ದೆನ್ ಸಾಕಷ್ಟು ಜನಕ್ಕೆ ಪ್ರೈಸ್ ಫ್ಯಾಕ್ಟರ್ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಇವತ್ತಿಗೂ ಇದೆ. ಸೊ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಸ್ಪೆಷಲ್ ಡಿಸ್ಕಷನ್ ಯಾವ ಥರ ನಾವು ಫಾಸ್ಟೆಸ್ಟ್ V1 ಅನುವೀಸಲ್ಲಿ ಬ್ಲಾಕ್ ಚೈನ್ ಮುಖಾಂತರ ನಾವು ನಮ್ಮ ಎಕ್ಸ್ಟ್ರಾ ಇನ್ಕಮ್ನ ನಾವು ಯಾವ ಥರ ಸ್ಪೈಡರ್ ವೆಬ್ ರಿವಾರ್ಡ್ ಆಗಿರ್ಬೋದು V1 ನಾನು ಕೂಡ ಅಚೀವ್ ಮಾಡ್ಬೋದು ಅಂತಕ್ಕಂಥದ್ದು ಕೂಡ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಯಾವ ಥರ ಲೈಕ್ ಮೆಕ್ಯಾನಿಸಮ್ ವರ್ಕ್ ಆಗ್ತಾ ಇದೆ. ಸೊ ರೇಟ್ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡೋಣ. ಓಕೆ, ನಾನು ಆಲ್ವೇಸ್ ಹೇಳ್ತಾ ಇರ್ತೀನಿ. ಸೊ ಡೆಕ್ಸ್ ಸ್ಕ್ರೀನರ್, ಡೆಕ್ಸ್ ಟೂಲ್ಸ್ ಯಾವ ಥರ ಆ್ಯಕ್ಟಿವಿಟಿ ಎಲ್ ಜಿ ಎನ್ ಎಸ್ ಅಲ್ಲಿ ನಡೀತಾ ಇದೆ ಅಂತಕ್ಕಂಥ ತಿಳ್ಕೊಬೇಕು. ಸಾಕಷ್ಟು ಜನ ಇವತ್ತಿಗೂ ಕೂಡ ಡೌಟ್ ಅಂದರೆ ಎಲ್ ಜಿ ಎನ್ ಎಸ್ ಅಲ್ಲಿ ಸರ್ ಡೆಕ್ಸ್ ಸ್ಕ್ರೀನರ್, ಡೆಕ್ಸ್ ಟೂಲ್ಸಲ್ಲಿ ಸೊ ಟಾಪಲ್ಲಿ ತೋರಿಸ್ತಾ ಇಲ್ಲ ಎಲ್ ಜಿ ಎನ್ ಎಸ್ ಅಂತಕ್ಕಂಥದ್ದೇ. ಸೊ ಅದರಲ್ಲಿ ಏನಾಗಿದೆ ಅಂತಂದರೆ ಡೆಕ್ಸ್ ಸ್ಕ್ರೀನರ್ ಸೊ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಇಂದ. ಓಕೆ, ಸೊ ಮೇಲ್ ಆಪ್ಷನ್ಸ್ ನೋಡ್ತಾ ಇದ್ದೀರಾ, ಟ್ರೆಂಡಿಂಗು, ನ್ಯೂ ಆ್ಯಂಡ್ ದೆನ್ ಟಾಪ್ ಅಂತ ಆಪ್ಷನ್ ಇದೆ. ನೀವು ಟಾಪಲ್ಲಿ ಟಾಪ್ ವ್ಯಾಲ್ಯೂಮ್ನ ಕ್ಲಿಕ್ ಮಾಡಿದರೆ ಇವಾಗೂ ಕೂಡ ಎಲ್ ಜಿ ಎನ್ ಎಸ್ ಟಾಪ್ 1ನಲ್ಲಿ ಇರ್ತಕ್ಕಂಥದ್ದು. ಇವಾಗ ಅಂತಲ್ಲ, ಲಾಸ್ಟ್ ನೀವು ಒಂದು 20 ಮಂತ್ಸ್ ಜರ್ನಿ ನೋಡೋದಾದರೆ ಆ್ಯಸ್ ಪರ್ ಡೈಲಿ ಕಮ್ಯುನಿಟಿ ಆ್ಯಕ್ಟಿವಿಟಿ ಆಗಿರ್ಬೋದು ಆ್ಯಂಡ್ ದೆನ್ ಲೈಕ್ ಲಿಕ್ವಿಡಿಟಿ ಆಗಿರ್ಬೋದು, ಬೈಯಿಂಗ್ ಸೆಲ್ಲಿಂಗ್ ವ್ಯಾಲ್ಯೂಮ್ ಆಗಿರ್ಬೋದು, ಎಲ್ಲದರಿಂದನೂ ಕೂಡ ವ್ಯಾಲ್ಯೂಮಲ್ಲಿ ಟಾಪ್ 1ನಲ್ಲಿ ಇರ್ತಕ್ಕಂಥದ್ದು ಎಲ್ ಜಿ ಎನ್ ಎಸ್. ನೀವು ಸೆಲೆಕ್ಟ್ ಮಾಡುವಾಗ ಕೆಳಗಡೆ ಸಾಕಷ್ಟು ಚೈನ್ಸ್ ಇರುತ್ತೆ. ನಮಗೆ ಯಾವ ಚೈನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದರೆ ಆ ಚೈನ್, ಆ ಬ್ಲಾಕ್ ಚೈನ್ಗೆ ಸಂಬಂಧಪಟ್ಟ ಟೋಕನು ನಿಮಗೆ ತೋರಿಸುತ್ತೆ. ಸೊ ಈಗ ಎಲ್ ಜಿ ಎನ್ ಎಸ್ ಇರ್ತಕ್ಕಂಥದ್ದು ಪಾಲಿಗಾನ್ ಬ್ಲಾಕ್ ಚೈನ್ ಮೇಲೆ ನಾನು ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ನೋಡ್ತಾ ಇದ್ದೀರಾ, ಸೊ ಟಾಪ್ 1ನಲ್ಲಿ ಎಲ್ ಜಿ ಎನ್ ಎಸ್ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ, ಆಲ್ವೇಸ್ ಟಾಪ್. ಸೊ ಡೆಕ್ ಸ್ಕ್ರೀನರಲ್ಲಿ ಆಲ್ರೆಡಿ ನಾವು ನೋಡ್ತಾ ಇದ್ವಿ. ಪ್ರೆಸೆಂಟ್ ಎಲ್ ಜಿ ಎನ್ ಎಸ್ನ ಪ್ರೈಸ್ $1.41 ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಸಾಕಷ್ಟು ಜನ ನಮಗೆ ಹೊಸೊಬ್ಬರು ಕನೆಕ್ಟ್ ಆಗ್ತಾ ಇರ್ತಾರೆ ಆ್ಯಂಡ್ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥ ಒಂದು ಸಿನಾರಿಯೋದಲ್ಲಿ ಸಾಕಷ್ಟು ಜನ ಎಕ್ಸಿಟ್ ಆಗ್ತಾ ಇದ್ದೀವಿ. ಸಾಕಷ್ಟು ಜನ ನಾವು ಸಿಸ್ಟಮಿಂದ ಎಕ್ಸಿಟ್ ಆಗ್ತಕ್ಕಂಥ ಪ್ರಯತ್ನ ಅಥವಾ ಇದ್ರದ್ದು ಪೊಟೆನ್ಷಿಯಲ್ ಗೊತ್ತಿಲ್ಲದೆ ನಾವು ಇದನ್ನು ಪ್ರಮೋಟ್ ಮಾಡದೇ ಇರ್ತಕ್ಕಂಥದ್ದು ಇರ್ಬೋದು. ಆ್ಯಂಡ್ ದೆನ್ ಅಕ್ಯುಮುಲೇಷನ್ ಆಫ್ ಎಲ್ ಜಿ ಎನ್ ಎಸ್ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ. ಸೊ ಅಕ್ಯುಮುಲೇಷನ್ ಆಫ್ ಎಲ್ ಜಿ ಎನ್ ಎಸ್ನು ಕೂಡ ನಾವು ಅಕ್ಯುಮುಲೇಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಸಾಕಷ್ಟು ಜನಕ್ಕೆ ಗೊಂದಲ. ಸೊ ಸಾಕಷ್ಟು ಜನ ಹೊಸೊಬ್ಬರು ಕೂಡ ಯಾರೋ ನಾವು ಪ್ಲ್ಯಾನ್ ಹೇಳುವಾಗಲೂ ಅಥವಾ ಪ್ರಮೋಟ್ ಮಾಡುವಾಗಲೂ ಕೂಡ ಸೊ ಎಲ್ಲರದ್ದು ಕ್ವಶನ್ ಏನು ಅಂದರೆ, ಸರ್ ಎಲ್ ಜಿ ಎನ್ ಎಸ್ನ ಪ್ರೈಸ್ $80 ರೀಚ್ ಆಗಿತ್ತು ಕೂಡ ಇವತ್ತು ಆಲ್ ಟೈಮ್ ಹೈ ಅಂದರೆ ಹೈಯೆಸ್ಟ್ ಇದ್ರದ್ದು ಪ್ರೈಸ್ ರೀಚ್ ಆಗಿದ್ದು $80. ಇವತ್ತು ಇದ್ರದ್ದು ಪ್ರೈಸ್ ಲೋಯೆಸ್ಟ್ ಪ್ರೈಸ್ ಅಂದರೆ $1.41 ನಡೀತಾ ಇದೆ. ಓಕೆ, ಸೊ ಅಂದರೆ ಆ ರೇಟ್ ನಾನು ಆಲ್ರೆಡಿ ಹೇಳಿದ್ದೀನಿ, ರೇಟ್ ಡಸಂಟ್ ಮ್ಯಾಟರ್. ಎಲ್ ಜಿ ಎನ್ ಎಸ್ನಲ್ಲಿ ರೇಟ್ ಮೆಕ್ಯಾನಿಸಮ್, ರೇಟ್ ಫ್ಯಾಕ್ಟರ್ ಮೇಲೆ ನಾವು ಯಾರೂ ಕೂಡ ಇಲ್ಲಿ ಸಸ್ಟೈನ್ ಆಗಲಿಕ್ಕಾಗಲ್ಲ. ಆ್ಯಂಡ್ ದೆನ್ ಅದ್ರ ಮೇಲೆ ನಮ್ಮ ಪೋರ್ಟ್ಫೋಲಿಯೋನ ನಾವು ಡಿಸೈಡ್ ಮಾಡಲಿಕ್ಕಾಗಲ್ಲ. ಸೊ ನಾನು $80 ಎಕ್ಸಾಂಪಲ್ಸ್ ಕೊಡ್ತೀನಿ. ಯಾವ ಥರ ಈವನ್ 2024 ಏಪ್ರಿಲಲ್ಲಿ $80 ರೀಚ್ ಆಗಿದ್ದು ಯಾವಾಗ ಅಂದರೆ ಎವ್ರಿಥಿಂಗ್ ಚಾರ್ಟಲ್ಲಿ ನೀವು ನೋಡ್ಕೋಬೋದು. ಅಂದರೆ ಯಾವ ಟೈಮಲ್ಲಿ ರೀಚ್ ಆಗಿದ್ದು ಏನೋ ಅಂತಕ್ಕಂಥದ್ದನ್ನ. ಸೊ ಇದು ರೀಚ್ ಆಗಿದ್ದು ಯಾವಾಗ ಅಂದರೆ ಅಟ್ ದ ಟೈಮ್ ಆಫ್ 2024 ಏಪ್ರಿಲ್ ಮೇ ಟೈಮಲ್ಲಿ ರೀಚ್ ಆಗಿರ್ತಕ್ಕಂಥದ್ದು $80. ಓಕೆ, ಆ ಟೈಮಲ್ಲಿ ಸಾಕಷ್ಟು ಜನ ಖರೀದಿ ಮಾಡಿದ್ದಾರೆ ಕೂಡ. ಅಲ್ಲಿ ಆ್ಯಕ್ಟಿವಿಟಿ ಅವಾಗಿಂದೂ ಕೂಡ ನಾವು ನೋಡ್ಬೋದು. ಅಂದರೆ ಸೊ ಒಂದು ಎಲ್ ಜಿ ಎನ್ ಎಸ್ಗೆ $80 ಅಂದರೆ ಸೊ ಆವಾಗ ನೀವು 100 ಎಲ್ ಜಿ ಎನ್ ಎಸ್ನ ಖರೀದಿ ಮಾಡ್ತೀರಾ ಅಂದರೆ ನಿಮಗೆ ಅಂದರೆ $8,000 ಅಷ್ಟು ಏನಾಗ್ತಿತ್ತು, ಅಮೌಂಟ್ ಆಗ್ತಾಯಿತ್ತು. 100 ಎಲ್ ಜಿ ಎನ್ ಎಸ್ಗೆ $8,000 ಆಗ್ತಾಯಿತ್ತು. ಓಕೆ, ಸೊ ಹಾಗಂತ 8,000 ಎಲ್ ಜಿ ಎನ್ ಎಸ್ನ $8,000 ಕೊಟ್ಟು 100 ಎಲ್ ಜಿ ಎನ್ ಎಸ್ನ ಖರೀದಿ ಮಾಡಿ 2024ರಲ್ಲಿ $80ಗೆ ಸೊ ಅವರು ಕೂಡ ಲಾಸಲ್ಲಿದ್ದಾರಾ, ಪ್ರಾಫಿಟಲ್ಲಿದ್ದಾರಾ? ನಾನು ಇಲ್ಲಿ ತನಕ ಹೇಳಲ್ಲ. ನಾನು ಯಾವುದೇ ಒಂದು ಇಲ್ಲಿ ಏನು ನಿಮಗೆ ಡಿಸ್ಕಷನ್ ಕ್ಯಾಲ್ಕುಲೇಷನ್ ಕೊಡ್ತಾ ಇದ್ದೀನಿ, 1 ವರ್ಷದ ಕ್ಯಾಲ್ಕುಲೇಷನ್ ಕೊಡ್ತಾ ಇದ್ದೀನಿ. ನಾನು ಪದೇ ಹೇಳ್ತಾ ಇರ್ತೀನಿ, ಇದನ್ನು ಯಾವುದೇ ಥರದ ಶಾರ್ಟ್ ಟರ್ಮು ಕ್ವಿಕ್ಕಾಗಿ ಅಥವಾ 2 ಮಂತ್ಸು 3 ಮಂತ್ಸು ಏನೋ ಎವ್ರಿ ಡೇ ನೀವು ಲೈಕ್ ಒಂದು ಪಾಸಿಟಿವಿಟಿ ಪೋರ್ಟ್ಫೋಲಿಯೋದಲ್ಲಿ ನೋಡ್ತಕ್ಕಂಥದ್ದಲ್ಲ. ಇದು ಲಾಂಗಿಟಿವಿಟಿ, ಒಂದು ಪ್ರಾಜೆಕ್ಟು ಯಾವ ಥರ ಕಮ್ಯುನಿಟಿ ಇದನ್ನು ರನ್ ಮಾಡ್ತಾ ಹೋಗುತ್ತೆ. ಸೊ ಅದ್ರ ಬೇಸ್ಡ್ ಮೇಲೆ ಏನಾಗ್ತಾ ಹೋಗುತ್ತೆ, ಸಿಸ್ಟಮ್ ಒಂದು ಫಾಸ್ಟ್ ಒಂದು ಸ್ಟ್ರಾಟಜಿಕಲಿ ಮೂವ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. $8,000 ಸೊ ಯಾವಾಗ ಅಂದರೆ ನಿಮ್ಮ ಹತ್ರ ಇರ್ತಕ್ಕಂಥದ್ದು ಎಷ್ಟು ಎಲ್ ಜಿ ಎನ್ ಎಸ್ ಇತ್ತು, 100 ಎಲ್ ಜಿ ಎನ್ ಎಸ್. ಯಾವ ಬೆಲೆಗೆ ಖರೀದಿ ಮಾಡಿದ್ದು, $80ಗೆ ಖರೀದಿ ಮಾಡಿದ್ದು. ಓಕೆ, ಸೊ ಆಗಿನ ಎ ಪಿ ವೈ ಎಷ್ಟಿತ್ತು ಅಂದರೆ 80 ಟೈಮ್ಸು. ನಾನು ಇವಾಗ ನಿಮಗೇನು ಕ್ಯಾಲ್ಕುಲೇಷನ್ ಕೊಡ್ತಾ ಇದ್ದೀನಿ, 2024 ಆಫ್ ಏಪ್ರಿಲಿಂದ 2025 ಆಫ್ ಏಪ್ರಿಲ್ ಮೇ ತನಕ
ಸೊ 1 ವರ್ಷದ ಕ್ಯಾಲ್ಕುಲೇಷನ್ನೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ 100 LGNSನ ನೀವು 2024 ಏಪ್ರಿಲ್ ಟೈಮಲ್ಲಿ ಏನಾದರೂ $80 ಇದ್ದಾಗ ಖರೀದಿ ಮಾಡಿ 100 LGNSನ ಖರೀದಿ ಮಾಡಿದರೆ, ಆ 1 ಇಯರ್ ಟೈಮಲ್ಲಿ APY ಅಂತಕ್ಕಂಥದ್ದು ಆ್ಯನ್ಯುವಲ್ ಪರ್ಸೆಂಟೇಜ್ ಈಲ್ಡ್ ಈಗೇನು ನಮಗೆ 0.6 ಸಿಗ್ತಾ ಇದೆ. ಸೊ ಆವಾಗ ಅದು ಮೋರ್ ದ್ಯಾನ್ 1.3 ಟು 1.4 ಟೈಮ್ಸ್ ಇತ್ತು. 1.5% ಡೈಲಿ ಸಿಗ್ತಾ ಇತ್ತು APY. 1.5% ಅಷ್ಟು ಡೈಲಿ APY ಸಿಗ್ತಾ ಇತ್ತು. ಅಂದರೆ ಇಯರ್ಲಿ ಕಾಂಪೌಂಡಿಂಗಲ್ಲಿ ನಾವು ನೋಡೋದಾದರೆ 360 ಇದು ಇಯರ್ಲಿ ಕಾಂಪೌಂಡಿಂಗ್ ನೋಡೋದಾದರೆ ಹತ್ತತ್ರ 80 ಟೈಮ್ಸ್ ಟೋಕನ್ ಆಗ್ತಾ ಇತ್ತು. ಓಕೆ, ಅಂದರೆ 2024 ಏಪ್ರಿಲಿಂದ 2025 ಏಪ್ರಿಲ್ ಮೇ ತನಕ ನಿಮ್ಮ ಟೋಕನ್ಸ್ ಆಗ್ತಾ ಇರ್ತಿತ್ತು 8,000 ಟೋಕನ್. ಸೊ ನಾವು ಆಲ್ರೆಡಿ ಅದನ್ನು ಲಾಸ್ಟ್ ಇಯರ್ ನಮ್ಮ ಟೀಮಲ್ಲೂ ಕೂಡ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ದೀವಿ. 15, 16, 17 ಈ ಥರ $19 ತನಕನೂ ಆ ಟೈಮಲ್ಲಿ ಓಡಾಡ್ತಾ ಇದ್ದಿದ್ದನ್ನು ನಾವು ನೋಡಿದ್ದೀವಿ. ಓಕೆ, ಸೊ ನಾನು ಲಾಸ್ಟ್ ಇಯರ್ 2025 ಲೈಕ್ $15 ಇದ್ದಾಗ ಕೌಂಟ್ ಮಾಡಿದರೂ ಕೂಡ ಈ 8,000 ಟೋಕನ್ ಇಂಟು 8,000 ಟೋಕನ್ LGNS ಇಂಟು ಪ್ರತಿಯೊಂದು LGNSನ ಬೆಲೆ $15. ಅಂದರೆ ನಮ್ಮ ಪೋರ್ಟ್ಫೋಲಿಯೋ ಆಗ್ತಾ ಇರ್ತಿತ್ತು $1,20,000. ನಾನು ಖರೀದಿ ಮಾಡಿರ್ತಕ್ಕಂಥ $8,000 ಒಂದು 100 LGNSನು $80 ಇದ್ದಾಗ 1 ವರ್ಷ ಕಾಂಪೌಂಡಿಂಗಲ್ಲಿ ಬಿಟ್ಟಾಗ, ಸೊ ಕಾಂಪೌಂಡಿಂಗ್ ಮುಖಾಂತರ $80 ಇದ್ದಿದ್ದು ಒಂದು LGNSನ ಬೆಲೆ $15 ಆದಾಗಲೂ ಕೂಡ, ಸೊ ಲಾಸ್ಟ್ ಇಯರ್ ಅದನ್ನು ಪೋರ್ಟ್ಫೋಲಿಯೋನ ಸೇಲ್ ಮಾಡಿದಾಗ 1,20,000 ಆ ಟೋಕನ್ ಆಗಿರ್ತಕ್ಕಂಥದ್ದು. ಅಂದರೆ ಸೊ ನಾವಿಲ್ಲಿ ಪವರ್ ಆಫ್ ಒಂದು ಕಾಂಪೌಂಡಿಂಗ್ ತಿಳ್ಕೊಬೇಕು. ಅದು ಯಾವ ಥರ ವರ್ಕ್ ಆಗುತ್ತೆ, ಯಾವ ಮಾಡಲ್ ಹಂಗಂತ ಅದು ಎವ್ರಿ ಟೈಮ್ ಇದೇ ಥರ ಮೂಮೆಂಟ್ ಆಗುತ್ತೆ ಅಂತಿಲ್ಲ. APY ಚೇಂಜ್ ಅಕಾರ್ಡಿಂಗ್ಲಿ ದ ಸ್ಟ್ರಾಟರ್ಜಿ. ಓಕೆ, ಸೊ APY ಫಸ್ಟ್ ಯಾರೆಲ್ಲ ನಾವು ಕನೆಕ್ಟಿವಿಟಿ ಸಿಸ್ಟಮಲ್ಲಿ ಕನೆಕ್ಟ್ ಆಗಿದ್ರು APY ತುಂಬ ಜಾಸ್ತಿ ಇತ್ತು ಆವಾಗ. ಯಾಕಂದರೆ ಪೀಪಲ್ ಆರ್ ಕನೆಕ್ಟಿಂಗ್ ವಿತ್ ಅ ಲೋ ಪರ್ಸೆಂಟೇಜ್, ಜನಗಳು ಕನೆಕ್ಟ್ ಆಗ್ತಕ್ಕಂಥ ಪರ್ಸೆಂಟೇಜು ಲೋ ಇತ್ತು. ಆ್ಯಂಡ್ ದೆನ್ ಮಿಂಟಿಂಗ್ ಪ್ರೋಸೆಸ್ ಅಂದರೆ ಟೋಕನ್ ಏನು ಮಿಂಟ್ ಆಗ್ತಾ ಇತ್ತು ಅದರದ್ದು ಲೈಕ್ ಡಿಸ್ಟ್ರಿಬ್ಯೂಷನ್ ಕೂಡ ಕಮ್ಮಿ ಇರ್ತಿತ್ತು. ಸೊ ಈಗ ಯಾಕೆ APY ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ, ಅಥವಾ ಯಾಕೆ ಒಂದು ಹಂತಕ್ಕೆ APY ಬಂದು ನಿಂತಿದೆ ಅಂದರೆ ಡ್ಯೂ ಟು ಮಿಂಟಿಂಗ್ ಕ್ಯಾಲ್ಕುಲೇಷನ್ ಆ್ಯಂಡ್ ದ ಕಮ್ಯುನಿಟಿ ಎರಡನ್ನೂ ಅದನ್ನು ಬ್ಯಾಲೆನ್ಸ್ ನೋಡಿದಾಗ ಕ್ಯಾಲ್ಕುಲೇಷನ್ ವೈಸಲ್ಲಿ APY ಏನಾಗಿರುತ್ತೆ ಅದು ಕಮ್ಮಿ ಆಗಿರುತ್ತೆ. ಅಂದರೆ ಸೊ ಆ ಟೈಮಲ್ಲೂ ಕೂಡ ಖರೀದಿ ಮಾಡಿರೋದು ಅನ್ನೋದು ಪವರ್ ಆಫ್ ಕಾಂಪೌಂಡಿಂಗ್. ಸೊ ಯಾವ ಥರ $80 ಇದ್ದವ್ರದ್ದು ಕೂಡ ಯಾವ ಥರ ಪೋರ್ಟ್ಫೋಲಿಯೋ ಪ್ರಾಫಿಟಲ್ಲಿ ಇತ್ತು ಅಂತಕ್ಕಂಥದ್ದನ್ನ ನಾವು ನೋಡೋಣ. ಸೊ ಅದಾದ ನಂತರ 2025ರಿಂದ 2026 ಕ್ಯಾಲ್ಕುಲೇಷನ್ನು ಕೂಡ ತಗೋಣ. ಓಕೆ, ಸೊ ಎಕ್ಸಾಂಪಲ್ ಅದೇ 100 LGNSನ ನೀವು $15 ಇದ್ದಾಗ ಖರೀದಿ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮದು ಪೋರ್ಟ್ಫೋಲಿಯೋ $1,500 ಆಗಿರ್ತಿತ್ತು. $1,500 2025ನ $15 ಇದ್ದಾಗ. ಓಕೆ, ಸೊ ಅದಾದ ನಂತರ 2026 ಏಪ್ರಿಲ್ ಮೇ ಅಥವಾ ಈ ಟೈಮಲ್ಲಿ ಆಲ್ಮೋಸ್ಟ್ ಒಂದು $6 5.8 to $6.3 ಲೈಕ್ ಟ್ರೇಡ್ ಆಗ್ತಾ ಇರತಕ್ಕಂಥದ್ದನ್ನ LGNSನ ನಾವು ನೋಡಿದ್ದೀವಿ. ಸುಮಾರು ದಿನ ಒಂದು $5.5 LGNS ಏನಾಗ್ತಾ ಇತ್ತು ತಂದೆ ಆದಂಥ ಒಂದು ಲೈಕ್ ಪ್ರೈಸಲ್ಲಿ ವಹಿವಾಟು ನಡೀತಾ ಇತ್ತು. ಅಂದರೆ 2025 ನೀವು 100 LGNSನ ಹಾಕಿದ್ರಿ ಅಂದರೆ ಸೊ ಆವಾಗ APY ಎಷ್ಟಿತ್ತು ಅಂದರೆ 15 ಟೈಮ್ಸ್ ಗ್ರೋತ್ ಆಗ್ತಾ ಇತ್ತು. ಓಕೆ, ಅಂದರೆ 1 ಇಯರಲ್ಲಿ ಹತ್ತತ್ರ ನಿಮ್ಮ ಟೋಕನ್ ಆಗಿರ್ತಾ ಇತ್ತು. ಸಾರಿ 15 ಟೈಮ್ಸ್ ಅಲ್ಲ, ಆಲ್ಮೋಸ್ಟ್ 30 ಟೈಮ್ಸ್ 360 ಡೇಸ್ ಇದರಲ್ಲಿ. ಸೊ ಅಂದರೆ 100 LGNS 30 ಟೈಮ್ಸ್ APY ಇಂಟು 30 ಟೈಮ್ಸ್ ಅಂತಂದರೆ ಹತ್ತತ್ರ ನಿಮ್ಮ LGNS 3,000 LGNS ಆಗ್ತಾಯಿತ್ತು. ಸೊ ಆ 3,000 LGNSನ ಇಂಟು ನಾವು $6 ಮಾಡಿದರೂ ಕೂಡ ಸೊ ನಮ್ಮ ಪೋರ್ಟ್ಫೋಲಿಯೋ $18,000. ಓಕೆ, ಸೊ ಈ ಕ್ಯಾಲ್ಕುಲೇಷನ್ನ ನಾವು ವಿತ್ ಚಾರ್ಟ್ ಮುಖಾಂತರ ಎಲ್ಲರೂ ಕೂಡ ತಿಳ್ಕೊಬೋದು. ನೋಡಿ, $1,500 ಇನ್ವೆಸ್ಟ್ಮೆಂಟ್ ಮಾಡಿದ್ದು ಪೋರ್ಟ್ಫೋಲಿಯೋನ ನಾನು ಕ್ರಿಯೇಟ್ ಮಾಡಿದ್ದು. ಸೊ ಅದನ್ನು 1 ಇಯರ್ 360 ಡೇಸ್ ಬಾಂಡಿಂಗಲ್ಲಿ ನಾನು ಬಿಟ್ಟಿದ್ದಿದ್ರೆ ಸೊ ಅದು ಆಲ್ಮೋಸ್ಟ್ 30 ಟೈಮ್ಸ್ APY ಸಿಗ್ತಾಯಿತ್ತು. ಅಂದರೆ 13 ಟೈಮ್ಸ್ ಟೋಕನ್ ಸಿಗ್ತಾಯಿತ್ತು. ಅಂದರೆ ಹತ್ತತ್ರ 3,000 ಟೋಕನ್. ಅದನ್ನು 2026ರ ಏಪ್ರಿಲ್ ಮೇಯಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಅದು $6 ಪ್ರೈಸಲ್ಲಿ ಸೇಲ್ ಮಾಡಿದಾಗ ಸೊ ನಮ್ಮ ಪೋರ್ಟ್ಫೋಲಿಯೋ ಆಗಿರ್ತಾ ಇರ್ತಿತ್ತು $18,000. ಓಕೆ, ಸೊ ಇದೇ ಥರ ನೆಕ್ಸ್ಟ್ 1 ಇಯರ್ ಯಾವ ಥರ ಏನು ಪಾಸಿಬಿಲಿಟಿ ಆಗ್ಬೋದು, ಯಾವ ಥರ ನಾವು ಉದ್ದೇಶ ಇಟ್ಕೊಂಡು ಪ್ಲ್ಯಾನ್ ಮಾಡಬೇಕು. ಓಕೆ, ಸೊ ಯಾವ ಥರ ಡಿಸೈಡ್ ಮಾಡಬೇಕು LGNSಲ್ಲಿ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಹೊಸಬ್ರಿಗೆ ಕನೆಕ್ಟ್ ಆಗೋರಿಗಾಗಲಿ ಅಥವಾ ಇದ್ದೋರಿಗಾಗಲಿ ಇದನ್ನು ನಾಲೆಡ್ಜ್ ನಿಮಗೆ ಕೊಡ್ತಾ ಇದ್ದೀನಿ. ಓಕೆ, ನಾನು ಆಲ್ವೇಸ್ ಪದೇ ಹೇಳ್ತಾ ಇದ್ದೀನಿ, ಮಿನಿಮಮ್ 1 ಇಯರ್ ನಾವು ಮೈಂಡ್ಸೆಟ್ ಸ್ಟ್ರಾಟರ್ಜಿ ಒಂದಿಗೆ LGNSನ ನೋಡಬೇಕೇ ಹೊರತು ಪ್ರೆಸೆಂಟ್ ಮಾರ್ಕೆಟಲ್ಲಿ ನಡೀತಾ ಇರತಕ್ಕಂಥ ಸಾಕಷ್ಟು ಬೇರೆ ರೀತಿಯ ವಾತಾವರಣದ ಸಿಸ್ಟಮನ್ನು ನಾವು ಇಲ್ಲಿ ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ಸಿಸ್ಟಮ್ ಕಮ್ಯುನಿಟಿಯಿಂದ ಆಟೋಮೆಟಿಕ್ಲಿ ಡ್ರೈವನ್ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ಯಾವ ಥರ ಕಮ್ಯುನಿಟಿ ಫೋರ್ಸ್ಫುಲಿ ಕನೆಕ್ಟ್ ಆಗುತ್ತೆ, ಸ್ಟ್ರಾಟರ್ಜಿ ಇದೆ, ಇದಕ್ಕೆ ಆದಂಥ ಒಂದು ಕಂಪ್ಲೀಟ್ಲಿ ಟೆಕ್ನಿಕಲಿ ಥಿಂಗ್ಸ್ ಅಡಾಪ್ಟ್ ಮಾಡ್ಕೊಂಡಿದೆ. ಸೊ ಅದ್ರ ಬೇಸ್ಡ್ ಆಗಿ ಸಿಸ್ಟಮ್
ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನೀವು 100 ಟೋಕನ್ಸ್ನ ಖರೀದಿ ಮಾಡ್ತೀರಾ ಅಂತಂದರೆ ಪಾಲಿಗಾನ್ನಲ್ಲಿ ರೇಟು $1.41 ನಡೀತಾ ಇದೆ, ಹತ್ತತ್ರ $141 ಆಗುತ್ತೆ. ಓಕೆ, ಸೊ $141 ಆಗುತ್ತೆ. ಈಗೂ ಕೂಡ ನೀವು 360 ಡೇಸಲ್ಲಿ ಈ 100 ಟೋಕನ್ಸ್ನ ನೀವೇನಾದರೂ 1 ಇಯರ್ ಕಾಂಪೌಂಡಿಂಗ್ ಮಾಡ್ತೀರಾ ಅಂತಂದರೆ ಎಕ್ಸಾಂಪಲ್, ಓಕೆ, ಹತ್ತತ್ರ ಇದು ಮೋರ್ ದ್ಯಾನ್ ನಮಗೆ ಅಲ್ಲಿ ಇಂಟ್ರೆಸ್ಟ್ ಕೂಡ ಬರುತ್ತೆ ಆ್ಯಂಡ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೂಡ ಬರುತ್ತೆ ಆ್ಯಂಡ್ ದೆನ್ ಪ್ರಿನ್ಸಿಪಲ್ಲು ಕೂಡ ರಿಟರ್ನ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ 100 ಟೋಕನ್ಸ್ನ ಸೊ ನಾವು ಮಿನಿಮಮ್ ಒಂದು 15 ಟೈಮ್ಸ್ನ ಗ್ರೋತ್ ಇಟ್ಕೊಳ್ಳೋಣ. ಟೋಕನ್ಸ್ 15 ಟೈಮ್ಸ್, ಇದಕ್ಕಿಂತ ಜಾಸ್ತಿ ಆಗುತ್ತೆ ಬರ್ತಕ್ಕಂಥ ಎಕ್ಸ್ಟ್ರಾ ಇಂಟ್ರೆಸ್ಟನ್ನು. ಸೊ ನಾವೇನಾದರೂ ಡೈಲಿ ವಿಡ್ರಾ ಮಾಡ್ತಾ ಕಾಂಪೌಂಡಿಂಗಿಗೆ ಹಾಕೋದ್ರಿಂದ ಜಾಸ್ತಿನೇ ಆಗುತ್ತೆ. ಬಟ್ ನಾನು ನಾರ್ಮಲಿ ಹೇಳ್ತಾ ಇದ್ದೀನಿ, ಒಂದು 15 ಟೈಮ್ಸ್ ಟೋಕನ್ ಆಗುತ್ತೆ ಅಂದರೂ ಕೂಡ ನಮ್ಮ 100 ಟೋಕನ್ ಈ ಪ್ರೈಸಿಗೆ ಖರೀದಿ ಮಾಡಿ ನಮ್ಮ 100 ಟೋಕನ್ನ 1 ಇಯರ್ 360 ಬಾಂಡಲ್ಲಿ ನಾವು ಸ್ಟೇಕ್ ಮಾಡಿದರೆ ಹತ್ತತ್ರ 15 ಟೈಮ್ಸ್ ಆಗುತ್ತೆ. ಓಕೆ, ಸೊ 15 ಟೈಮ್ಸ್ ಟೋಕನ್ ಇಷ್ಟೇ ಪ್ರೈಸು ರನ್ ಇತ್ತು ಅಂತಂದರೂ ಕೂಡ $1.41 ಇತ್ತು ಅಂದರೂ ಕೂಡ ಸೊ ನಮ್ಮದು $2,100 ನಮ್ಮದು ಪೋರ್ಟ್ಫೋಲಿಯೋ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇದೆ. ಅಂದರೆ ಪ್ರೈಸ್ ಫ್ಯಾಕ್ಟರ್ನ ನೀವು ಇಲ್ಲಿ ನಾವು ಡಿಸೈಡ್ ಮಾಡಲಿಕ್ಕಾಗಲ್ಲ, ಆಲ್ವೇಸ್ ನಾನು ಹೇಳಿದ್ದೀನಿ. ಬಟ್ ಆಲ್ದೋ ನಮ್ಮದು ಯಾವ ಥರ ಟೋಕನ್ ಗ್ರೋತ್ ಆಗುತ್ತೆ ಅದ್ರ ಪ್ರಕಾರ ನಾವು ಯಾವ ಪ್ರೈಸನ್ನು ಲೈಕ್ ತಲೆಯಲ್ಲಿ ಇಟ್ಕೊಂಡು ಸಿಸ್ಟಮಲ್ಲಿ ಇನ್ವಾಲ್ವ್ ಆಗಬೇಕು, ಆ ಕ್ಯಾಲ್ಕುಲೇಷನ್ನ ಸೊ ನೀವೇ ಇಲ್ಲಿ ಸಿಸ್ಟಮಲ್ಲಿ ಇಟ್ಕೋಬೇಕು. ಓಕೆ, ಸೊ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಬರೀ ರೇಟ್ ಫ್ಯಾಕ್ಟರಿಂದ ಸಿಸ್ಟಮಲ್ಲಿ ಇನ್ವೆಸ್ಟ್ ಲೈಕ್ ನಾವು ಇನ್ವಾಲ್ವ್ ಆಗಲಿಕ್ಕೆ ಆಗಲ್ಲ. ಸೊ ರೇಟ್ ಫ್ಯಾಕ್ಟರ್ ಅಂತಕ್ಕಂಥದ್ದು ಇಲ್ಲಿ ಡಿಸೈಡ್ ಆಗೋದೇ ಇಲ್ಲ. ಓಕೆ, ಸೊ ಅದನ್ನ ಸಿಸ್ಟಮ್ ಯಾವ ಥರ ಪ್ರಾಕ್ಟಿಕಲಿ ವರ್ಕ್ ಆಗ್ತಾ ಇದೆಲ್ಲ, ಯಾವ ಥರ ವರ್ಕ್ ಆಗ್ತಾ ಇದೆ, ಏನೆಲ್ಲ ಪ್ರೊಜೆಕ್ಷನ್ಸ್ ಇಟ್ಕೊಂಡಿದೆ, ಯಾವ ಥರ ಒಂದು ವಿಷನ್ನ ಸಿಸ್ಟಮಲ್ಲಿ ಇನ್ವಾಲ್ವ್ ಆಗಿದೆ, ಅದನ್ನು ನಾವು ಎಷ್ಟು ತಿಳ್ಕೊಳ್ತೀವೋ ಸಿಸ್ಟಮಗೆ ಅಷ್ಟು ಕಾನ್ಫಿಡೆನ್ಸು ಆ್ಯಂಡ್ ದೆನ್ ಸಿಸ್ಟಮಿನ ಸ್ಟ್ರೆಂತು ಕೂಡ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ಕೂಡ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಆ್ಯಂಡ್ ದೆನ್ ಸೊ ಡೆಕ್ ಸ್ಕ್ರೀನ್ ಅಂತಕ್ಕಂಥದ್ದು ನೀವು ಯಾವಾಗಲೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರಿ. ಸೊ ಟಿಲ್ ಟುಡೇ ಇವಾಗೂ ಕೂಡ ನೋಡ್ತಾ ಇದ್ದೀರಾ, ಲಾಸ್ಟ್ 24 ಅವರ್ಸಲ್ಲಿ 11.5 ಮಿಲಿಯನ್ನಷ್ಟು ಏನಾಗಿದೆ ಟೋಟಲ್ ವ್ಯಾಲ್ಯೂಮ್ ಆಗಿದೆ. ಅಂದರೆ ಟೋಟಲ್ ಖರೀದಿ ಆಗಿರ್ತಕ್ಕಂಥದ್ದು 5.7 ಮಿಲಿಯನ್ನು, ಸೆಲ್ ಆಗಿರ್ತಕ್ಕಂಥದ್ದು 5.8 ಮಿಲಿಯನ್. ಓಕೆ, ಲಾಸ್ಟ್ 24 ತಾಸಲ್ಲಿ ನೋಡ್ತಾ ಇದ್ದೀರಾ ವೇರಿಯೇಷನ್ ಎಷ್ಟಾಗಿದೆ ಅಂದರೆ ಬರೀ 0.19% ಅಷ್ಟು ವೇರಿಯೇಷನ್ ಆಗಿರ್ತಕ್ಕಂಥದ್ದು. ಓಕೆ, ಆ್ಯಂಡ್ ದೆನ್ ಇಲ್ಲಿ ಕೆಳಗೆ ನೋಡ್ತಾ ಇದ್ದೀರಾ, ಸಿಸ್ಟಮ್ ಆಲ್ರೆಡಿ ಇದನ್ನು ಕ್ರಿಯೇಟ್ ಆಗಿ ಸಿಸ್ಟಮ್ ಮಾರ್ಕೆಟಿಗೆ ಬಂದು ಕಮ್ಯುನಿಟಿ ಡ್ರೈವಿಂಗ್ ಪ್ಲ್ಯಾಟ್ಫಾರ್ಮ್ ಏನು ಸಿಸ್ಟಮ್ ಕ್ರಿಯೇಟ್ ಮಾಡ್ತು ಅದ್ರ ಬೇಸ್ಡ್ ಆಗಿ ಇದು ನಡೀತಾ ಇಲ್ಲಿ ತನಕ 2 ವರ್ಷ 4 ತಿಂಗಳು, ಹತ್ತತ್ರ 2 ವರ್ಷ 5 ತಿಂಗಳು ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು. ಈ ರೀತಿ ಏನು ಸಿಸ್ಟಮಲ್ಲಿ ಒಂದು ರಿಟರ್ನ್ ಸಿಕ್ಕಿದೆ, ಈ ಥರ ಏನಾದರೂ ಮಾರ್ಕೆಟಲ್ಲಿ ನಡೀತಾ ಇರತಕ್ಕಂಥ ಸಿಸ್ಟಮ್ ಏನೆಲ್ಲ ನಾವು ನೋಡ್ತಾ ಇದ್ದೀವಿ, ಓಕೆ, ಆ ಥರ ಸಿಸ್ಟಮ್ ಇದೇ ಥರದ ರಿಟರ್ನ್ ಕೊಟ್ಟಿರ್ತಕ್ಕಂಥ ಸಿಸ್ಟಮ್ನ ಇಡೀ ವರ್ಲ್ಡಲ್ಲೇ ನೀವು ಯಾವುದನ್ನೇ ಕಂಪೇರ್ ಮಾಡಿದರೂ ಕೂಡ ಓನ್ಲಿ 4 to 5 ಮಂತ್ಸ್ ಸಸ್ಟೇನ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಆ ಥಿಂಗ್ಸ್ನ ಕಮ್ಯುನಿಟಿ ಡ್ರಿವನ್ ಪ್ರಾಜೆಕ್ಟಲ್ಲಿ ಥಿಂಗ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. 2 ಇಯರ್ಸ್ 4 ಮಂತ್ಸ್ ಆಲ್ಮೋಸ್ಟ್ 29 ಮಂತ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಮಾರ್ಕೆಟಲ್ಲಿ ಸಾಕಷ್ಟು ಜನ ಪ್ಯಾನಿಕ್ ಆಗ್ತಕ್ಕಂಥದ್ದು ಯಾವ ವಿಚಾರಕ್ಕೆ ಅಥವಾ ಏನೆಲ್ಲ ಬೇಕು ಅಂತಕ್ಕಂಥದ್ದು ಥಿಂಕ್ ಮಾಡ್ತಾರೆ ಅಂತಂದರೆ ಕಂಪ್ನಿ ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಆಗಬಾರ್ದು. ಆ್ಯಂಡ್ ದೆನ್ ವಿಡ್ರಾಲ್ ಅಂತಕ್ಕಂಥದ್ದು ಆಲ್ವೇಸ್ ಒಂದು ಇನ್ವೆಸ್ಟರ್ ಪರವಾಗಿರಬೇಕು, ಒಂದು ಫ್ಲೆಕ್ಸಿಬಲ್ ಇರಬೇಕು. ಓಕೆ, URL ವೆಬ್ಸೈಟು, ಓಕೆ, ಎಲ್ಲದನ್ನು ಕೂಡ ನಾವೆಲ್ಲರೂ ಕೂಡ ಥಿಂಕ್ ಮಾಡ್ತೀವಿ. ಆ 29 ಮಂತ್ಸ್ ಜರ್ನಿ ನಾವು ನೋಡೋದಾದರೆ ಈವನ್ ವಿಡ್ರಾಲಲ್ಲೂ ಕೂಡ ಯಾವುದೇ ಥರದ ಸಿಸ್ಟಮಲ್ಲಿ ಲೈಕ್ ಪ್ರಾಬ್ಲಮ್ ಅಂದರೆ ಈಗ ಲಿಕ್ವಿಡಿಟಿ ಆಲ್ವೇಸ್ ಓಪನ್ ಇದೆ. ಓಕೆ, ಯಾವಾಗ ಬೇಕಾದರೂ ಸಿಸ್ಟಮಿಂದ ಟೋಕನನ್ನು ನಾವು ಸೇಲ್ ಮಾಡ್ಬೋದು. ನಾಟ್ ಈವನ್ ಫಾರ್ 5 ಸೆಕೆಂಡ್ 10 ಸೆಕೆಂಡ್ಸು ಯಾವುದೇ ಥರದ URL ವೆಬ್ಸೈಟು ಕೂಡ ಸ್ಟಾಪ್ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಅಬ್ಸರ್ವ್ ಮಾಡಿಲ್ಲ ಲಾಸ್ಟ್ 29 ಮಂತ್ಸಿಂದ. ಓಕೆ, ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನಾವು LGNSನ ಖರೀದಿ ಮಾಡ್ತೀವಿ, ಟೋಕನಲ್ಲಿ LGNS ಇರುತ್ತೆ, ಅದು ಬರೀ ಟೋಕನ್ ವ್ಯಾಲೆಟಲ್ಲಿ ಇರ್ತಕ್ಕಂಥದ್ದಲ್ಲ, ಬ್ಲಾಕ್ ಚೈನಲ್ಲಿ ಇರುತ್ತೆ. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಬರೀ ಅದು ವ್ಯಾಲೆಟಲ್ಲಿ ಶೋ ಆಗ್ತಕ್ಕಂಥ ಟೋಕನ್ ಅಲ್ಲ, ಬ್ಲಾಕ್ ಚೈನಲ್ಲಿ ಇರ್ತಕ್ಕಂಥ ಟೋಕನ್ಸು ಇರ್ತಕ್ಕಂಥದ್ದು. ಆ್ಯಂಡ್ ದೆನ್ ಸಾಕಷ್ಟು ಜನಕ್ಕೆ ಡೌಟ್ ಇದೆ, ಏನು ಲೈಕ್ ಪ್ರೈಸ್ ಫ್ಯಾಕ್ಟರ್ ನಡೀತಾ ಇದೆ, ಅನುಬೀಸ್ ಆಗಿರ್ಬೋದು, ಪಾಲಿಗೋನಲ್ಲಿ 2 ರೇಟ್ ಇದೆ. ಸಾಕಷ್ಟು ಜನ ಇನ್ನೂ ಕನ್ಫ್ಯೂಷನಲ್ಲಿ ಇದ್ದಾರೆ, ಏನು ಸರ್ ಇದು 40% ಡಿಡಕ್ಷನ್ ಅಥವಾ ಏನಿದು ಡಿಡಕ್ಷನ್ ಈ ಥರ ಇದೆ ಅಂತಕ್ಕಂಥದ್ದು. ಸೊ ಅದನ್ನು ನಾವು ಯಾವ ಥರ ನೋಡಬೇಕು, ಏನು ಎಕ್ಸಾಕ್ಟ್ಲಿ ಅಂತಕ್ಕಂಥದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಪಾಲಿಗಾನಲ್ಲಿ ನೋಡ್ತಾ ಇದ್ದೀರಾ ಪ್ರೈಸ್ ಬಂದು $1.40 ಇದೆ, ಅನುಬೀಸಲ್ಲಿ $2.24 ಇದೆ.
ಸೊ ಎಲ್ಲರೂ ಕೂಡ ಮೈಂಡ್ಸೆಟ್ ತಲೆಯಲ್ಲಿ ಇಟ್ಕೊಳ್ಳಿ, ನಾವೀಗ ಬೈ ಸೆಲ್ ಖರೀದಿ ಮತ್ತು ಸೆಲ್ ಮಾಡ್ತಾ ಇರ್ತಕ್ಕಂಥದ್ದು ಪಾಲಿಗಾನ್ ರೇಟ್ ಮೇಲೆ ಮಾತ್ರ. ಸೊ ನಾವೆಲ್ಲ ಓಲ್ಡ್ ಪೀಪಲ್ ಇರ್ಬೋದು ಅಥವಾ ಬರ್ತಕ್ಕಂಥ ನ್ಯೂ ಪೀಪಲ್ ಈಗ ಪ್ರೆಸೆಂಟಲ್ಲಿ ಇರ್ಬೋದು, ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಪಾಲಿಗಾನ್ ರೇಟ್ ಮೇಲೆ ಮಾತ್ರ. ಅಂದರೆ ಖರೀದಿ ಆಗ್ತಾ ಇರ್ತಕ್ಕಂಥದ್ದು ಕೂಡ ಪಾಲಿಗಾನ್ ರೇಟ್ ಮೇಲೆ, ಸೆಲ್ ಆಗ್ತಾ ಇರ್ತಕ್ಕಂಥದ್ದು ಕೂಡ ಪಾಲಿಗಾನ್ ರೇಟ್ ಮೇಲೆ. ಸಾಕಷ್ಟು ಜನ ಇವತ್ತು ಕೂಡ ಕನ್ಫ್ಯೂಷನ್ ಇದ್ದಾರೆ. ಪಾಲಿಗಾನ್ ರೇಟಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ LGNSನ ಸೇಲ್ ಮಾಡಿದರೆ ಪಾಲಿಗಾನ್ ರೇಟ್ಗಿನ ಅದರಲ್ಲಿ ಪಾಲಿಗಾನ್ದು ರೇಟ್ ಏನಿದೆ ಅದರಲ್ಲಿ ಡಿಡಕ್ಷನ್ ಆಗುತ್ತೆ ಅಂತಕ್ಕಂಥದ್ದು ಕನ್ಫ್ಯೂಷನಲ್ಲಿದ್ದೀರಾ. ಆ ಥರ ಅಲ್ಲ, ಅನುಬೀಸ್ ರೇಟಲ್ಲಿ ಏನು ನಡೀತಾ ಇದೆ ಸೊ ಅದನ್ನು ನಾವು ಸೆಲ್ ಮಾಡಿದರೆ ನಮಗೆ ಪಾಲಿಗಾನ್ದು ರೇಟ್ ಸಿಗುತ್ತೆ. ಅಂದರೆ ಇದರ ಅರ್ಥ ನಾವು ಇವಾಗ ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ಪಾಲಿಗಾನ್ ರೇಟ್ ಮೇಲೆ ಮಾತ್ರ. ಅನುಬೀಸ್ದು ರೇಟ್ ಏನಿದೆ ಫಾರ್ ದ ಸ್ಟೆಬಿಲಿಟಿ ಕಮ್ಮಿಂಗ್ ಅಡಾಪ್ಷನ್ನು ಸಿಸ್ಟಮಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕನೆಕ್ಟಿವಿಟಿ ಆಗಲಿ, ಪ್ರಾಡಕ್ಟ್ ಲಾಂಚಿಂಗ್ ಆಗಲಿ ಸಿಸ್ಟಮಲ್ಲಿ ಶುರು ಆಗ್ತಾ ಇರ್ತಕ್ಕಂಥದ್ರಿಂದ ಅದೊಂದು ರೇಟ್ ಮೆಕ್ಯಾನಿಸಮ್ ಸ್ಟ್ರಾಟಜಿಯಾಗಿ ಮೂಮೆಂಟ್ ಆಗ್ತಾ ಇದೆ. ಅದಕ್ಕೆ ಇಲ್ಲಿ ಯಾವುದೇ ರೀತಿಯ ನಾವಿಲ್ಲಿ ಸದ್ಯಕ್ಕೆ ಕ್ಯಾಲ್ಕುಲೇಷನ್ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಪಾಲಿಗಾನ್ ರೇಟ್ ಮುಖಾಂತರ ನಾವು ಖರೀದಿ ಆ್ಯಂಡ್ ಸೆಲ್ ಮಾಡ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಸೊ ನಾವು ನೋಡ್ತಾ ಇದ್ದೀವಿ ಯಾವ ಥರ ಈಗ ಪ್ರೋಸೆಸ್. ಸೊ ನಾವೆಲ್ಲ ಏನು ಮಾಡಿದ್ದೀವಿ, ಪಾಲಿಗಾನಲ್ಲಿ ಇರ್ತಕ್ಕಂಥ LGNSನ ನಾವು ಸೊ ಯಾವ ಥರ ನಮಗೆ ಒಂದು ಬೆನಿಫಿಟ್ ಇತ್ತು. ಸೊ ಅಂದರೆ ಫಾರ್ ಎಕ್ಸಾಂಪಲ್ ನಾವೀಗ ಒಂದು 100 LGNSನ ಖರೀದಿ ಮಾಡ್ತೀವಿ ಅಂದ್ಕೊಳ್ಳಿ, ಪಾಲಿಗಾನ್ ರೇಟಲ್ಲಿ 100 LGNSನ ಖರೀದಿ ಮಾಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ 100 LGNS ಇಂಟು 1.41 $141 ಕೊಟ್ಟು ನಾವೇನು ಮಾಡ್ತೀವಿ, 100 ಪಾಲಿಗಾನ್ನ LGNSನ ನಾವೇನು ಮಾಡ್ತೀವಿ, ಖರೀದಿ ಮಾಡ್ತೀವಿ. ಆ ಪಾಲಿಗಾನ್ನ LGNSನ ನಾವೀಗೇನು ಮಾಡಬೇಕು, 360 ದಿನದ ಬಾಂಡಿಗೆ ಸ್ಟೇಕ್ ಮಾಡ್ತಾ ಇದ್ವಿ. ಅಂದರೆ ಅನ್ಬೀಸಿಗೆ ಅದು ಕನ್ವರ್ಟ್ ಆಗುತ್ತೆ. ಸೊ ಯಾವ ಥರ ನಾವು ಪಾಲಿಗಾನ್ನ ಖರೀದಿ ಮಾಡ್ತೀವಿ, ಅದಾದ ನಂತರ 360 600 ಡೇಸ್ದು ರಿಟರ್ನ್ಸು ಎರಡರದ್ದು ಕೂಡ ಡಿಫ್ರೆಂಟ್ ರಿಟರ್ನ್ಸ್ ಇದೆ. ಮಿಂಟಿಗೆ ಹೋಗ್ತೀವಿ, ಮಿಂಟಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ 360 ಆ್ಯಂಡ್ 600 ಡೇಸು. ಸೊ 360 ಡೇಸ್ದು ನಾವು ನೋಡೋದಾದರೆ ಇಂಟ್ರೆಸ್ಟು ಮತ್ತು ಎಕ್ಸ್ಟ್ರಾ ಇಂಟ್ರೆಸ್ಟು ಕೂಡ ಪ್ರತಿದಿನ ಸಿಗುತ್ತೆ ಆ್ಯಂಡ್ ಪ್ರಿನ್ಸಿಪಲ್ಲು ಕೂಡ ಸಿಗುತ್ತೆ. ಸೊ ಇಂಟ್ರೆಸ್ಟು ಮತ್ತು ಎಕ್ಸ್ಟ್ರಾ ಇಂಟ್ರೆಸ್ಟನ್ನು ಕೌಂಟ್ ಮಾಡಿದರೆ ಆಲ್ಮೋಸ್ಟ್ 1 ಮಂತಿಗೆ ಕೌಂಟ್ ಮಾಡಿದರೆ ನಿಯರ್ ಅಬೌಟ್ ಡೈಲಿ 1% ಇಂಟ್ರೆಸ್ಟು ಎಕ್ಸ್ಟ್ರಾ ಇಂಟ್ರೆಸ್ಟು ಎರಡೂ ಸೇರಿ ಸಿಗ್ತಾ ಇದೆ. ಅದನ್ನೇ ನೀವು 600 ಡೇಸ್ ಸ್ಟೇಕ್ ಮಾಡ್ತೀರಾ ಅಂದರೆ ಫಸ್ಟ್ ಡೇಯಿಂದಲೇ ನಿಮಗೆ 1% ಡೈಲಿ ಸ್ಟೇಕಿಂಗ್ ರಿವಾರ್ಡ್ ಸಿಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಅಂದರೆ ತಗೊಳ್ತಕ್ಕಂಥದ್ದು ನಾವು ಯಾವ ರೇಟಿಂದ, ಪಾಲಿಗಾನ್ ರೇಟಿಂದ ಅದನ್ನು ಸ್ಟೇಕ್ ಮಾಡ್ತೀವಿ. ಸೊ ಅಲ್ಲಿಂದ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು, ಫಾರ್ ಎಕ್ಸಾಂಪಲ್ 360 ಇದ್ದು ನಾವು ಸ್ಟೇಕ್ ಮಾಡ್ತೀವಿ. ಫಸ್ಟ್ ಬೆನಿಫಿಟ್ಟು ಇಂಟ್ರೆಸ್ಟು ಆ್ಯಂಡ್ ಎಕ್ಸ್ಟ್ರಾ ಇಂಟ್ರೆಸ್ಟು ಬರ್ತಾ ಇದೆ. ಅದಾದ ನಂತರ ನಮ್ಮದು 10,000 LGNSನ ಅಕ್ಯುಮುಲೇಷನ್ ಆಗುತ್ತೆ ಅಂತಂದರೆ, ನಾವೇನಾದರೂ ಪಾಲಿಗಾನ್ LGNSಲ್ಲಿ 10,000 LGNSನ ನಾವು ಲೈಕ್ 360 ಬಾಂಡಿಗೆ ಮಾಡ್ತೀವಿ ಅಂತಂದರೆ ಒಂದು NFT ಸಿಗುತ್ತೆ, ನಾನ್ ಫಂಜಿಬಲ್ ಟೋಕನ್. ಲೈಫ್ ಟೈಮ್ ಸಿಸ್ಟಮಿಂದ ರಿವಾರ್ಡ್ ತೊಗೊಳತಕ್ಕಂಥ ಫೆಸಿಲಿಟಿ, ರಾಯಲ್ಟಿ ಸಿಗುತ್ತೆ. ಸಾಕಷ್ಟು ಅದರಿಂದ ಒಂದು ವೋಟಿಂಗ್ ಪರ್ಪೋಸ್ ಇರ್ಬೋದು, ಸಾಕಷ್ಟು GLGNS ಆಸ್ ಎ ಏರ್ ಡ್ರಾಪ್ ಆಗಿ ಸಿಗ್ತಕ್ಕಂಥ ಒಂದು ಫೆಸಿಲಿಟಿ ಇದೆ. ಅದನ್ನು ಆಲ್ರೆಡಿ ಕೊರಿಯಾ ಚೈನಾ ಕಮ್ಯುನಿಟಿ ವೆರಿ ಸ್ಪೀಡಾಗಿ ಕಮ್ಯುನಿಟಿ ಅದನ್ನು ಖರೀದಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಾದ ನಂತರ ಮುಂಚೆ ನಾವೇನು LGNSನ ಆಲ್ರೆಡಿ 360 ಡೇಸು 600 ಡೇಸ್ಗೆ ಪಾಲಿಗಾನಿಂದ ನಾವು ಅನುಬೀಸಿಗೆ ಏನು ಮಾಡಿದ್ದೀವಿ, ಸೊ ಅದರಿಂದ ಮುಂಚೆ ನಮಗೇನು ಸಿಗ್ತಾ ಇತ್ತು, 2% ನಮಗೆ GLGNS ಆ್ಯಸ್ ಎ ರಿವಾರ್ಡ್ ಆಗಿ ಸಿಗ್ತಾ ಇತ್ತು. ಅಂದರೆ 2% GLGNS ಅದು ಪ್ರತಿದಿನ ಮುಖಾಂತರ ಇಂತಿಷ್ಟು ಅಂತ ಬರ್ತಾ ಹೋಗುತ್ತೆ. ಸೊ ಈಗೂ ಕೂಡ ನಿಮಗೆ ಬಂದಿರತಕ್ಕಂಥ GLGNSನ ನೀವು ಕ್ಲೈಮ್ ಮಾಡ್ಕೋಬೋದು. ಅಂದರೆ ಅದು 2%, ಫಾರ್ ಎಕ್ಸಾಂಪಲ್ ನೀವು ಎಷ್ಟು LGNSನ ನೀವು ಸ್ಟೇಕ್ ಮಾಡಿರ್ತೀರ ಅದಕ್ಕೆ 2% ಇರ್ತಕ್ಕಂಥ 2% ಏನಾಗುತ್ತೆ GLGNS. ಅದನ್ನು ಡೈ ಮುಖಾಂತರ ಮಾಡಿರ್ತಿದ್ವಿ ಅಂದರೆ 4% ನಮಗೆ ಸಿಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಈಗ ಆ ಆಪ್ಷನ್ ಅವೈಲೇಬಲ್ ಇಲ್ಲ. ನಾನು ಏನಕ್ಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾವು ಪಾಲಿಗಾನಿಂದ ಅನುಬೀಸಿಗೆ ಶಿಫ್ಟ್ ಆಗೋದ್ರಿಂದ ಏನೆಲ್ಲ ಲಾಭ ನಮಗೆ ಸಿಗ್ತಾ ಇತ್ತು ಅಂತಕ್ಕಂಥದ್ದು. ಒಂದು ಏರ್ ಡ್ರಾಪ್ ಅಂತಕ್ಕಂಥದ್ದು ಅಂದರೆ ಲೈಕ್ ರಿವಾರ್ಡ್ ಅಂತಕ್ಕಂಥದ್ದು ಆಫರ್ ಲಿಮಿಟೆಡ್ ಟೈಮ್ ಇರುತ್ತೆ, ಅದು ಕಂಟಿನ್ಯೂಸ್ ಆಗಿ ಇರ್ತಕ್ಕಂಥದ್ದಲ್ಲ. ಓಕೆ, GLGNS 2% 4% ಯಾರೆಲ್ಲ ಮಾಡ್ಕೊಂಡಿದ್ದೀವಿ ಅವರಿಗೆ ಸಿಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಓಕೆ, ಸೊ ನಾವು ಆಲ್ರೆಡಿ ಹೇಳ್ತಾ ಇದ್ದೀನಿ, ಅನುಬೀಸ್ ರೇಟ್ ಓನ್ಲಿ ಫಾರ್ ಅ ರೇಟ್ ಮೆಕ್ಯಾನಿಸಮ್ಗೋಸ್ಕರ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಅದು ಮೆಕ್ಯಾನಿಸಮ್. ಅದು ಬರ್ತಕ್ಕಂಥ ದಿನಗಳಲ್ಲಿ ಆ್ಯಸ್ ಪರ್ ಅ ಪ್ರೋಸೆಸ್ ಯಾವ ಥರ ಬ್ಯಾಲೆನ್ಸ್ ಆಗುತ್ತೆ. ಸೊ ಎರಡೂ ರೇಟು ಲೈಕ್ ಬ್ಯಾಲೆನ್ಸ್ ಆಗೋ ತನಕನೂ ಕೂಡ, ಕಮ್ಯುನಿಟಿ ಡ್ರೈವ್ ಆಗೋ ತನಕನೂ ಕೂಡ ಅದು ಇದೇ ಪ್ರೋಸೆಸ್ಸೇ ನಡೀತಾ ಇರ್ತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ ನಾವೀಗ ಅಲ್ಲಿಂದ ಪಾಲಿಗಾನ್ LGNSನ ನಾವು 360ಗೆ ಸ್ಟೇಕ್ ಮಾಡಿದ್ವಿ.
ಓಕೆ. ಸ್ಟೇಕ್ ಮಾಡಿದ ನಂತರ ನಾವು ಮಾಡಿರ್ತಕ್ಕಂಥ ಎಲ್ ಜಿ ಎನ್ ಎಸ್ಸು ರಾಂಗ್ ನೆಟ್ವರ್ಕು. ಸೊ ಸ್ಟೇಕಲ್ಲಿ ಲಾಂಗ್ ಟರ್ಮ್ ಸ್ಟೇಕು 360. ಸೊ 360ಗೆ ಏನು ನೋಡ್ತೀವಿ, ಸೊ ಏನು ನಮಗೆ ಡೈಲಿ ಬರಬೇಕು, ಡೈಲಿ ಈ ಥರ ಇಂಟ್ರೆಸ್ಟ್ ನಮಗೆ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಓಕೆ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ನಾನೀಗ ಏನು ಇದನ್ನು ಕ್ಲೈಮ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀನಿ, 5 ಎಲ್ ಜಿ ಎನ್ ಎಸ್ ಏನು ಬಂದಿದೆ. ಓಕೆ. ಸೊ ಇಲ್ಲಿ ಲೆಫ್ಟಲ್ಲಿ ರೈಟ್ ಡಾಟ್ಸ್ನ ಕ್ಲಿಕ್ ಮಾಡ್ತೀನಿ. ಅದಾದ ನಂತರ ಸ್ವ್ಯಾಪ್ ಆಪ್ಷನ್ ಇದೆ, ಸ್ವ್ಯಾಪನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಎಲ್ ಜಿ ಎನ್ ಎಸ್ನ ಬೆಲೆ $2.24 ಇದೆ. ಅಂದರೆ ಇದು ಅನುಬೀಸ್ನ ರೇಟ್. ಅನುಬೀಸ್ ರೇಟಲ್ಲಿ ಇದು $2.24 ಇದೆ. ಪಾಲಿಗಾನಲ್ಲಿ ಎಷ್ಟು ರೇಟ್ ಇದೆ, $1.41. ಅಂದರೆ ಸೊ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ ಜಿ ಎನ್ ಎಸ್ನ ಇಲ್ಲಿ ನೀವು ಸೇಲ್ ಮಾಡಿದರೂ ಕೂಡ ಕರೆಕ್ಟಾಗಿ ಪಾಲಿಗಾನ್ದು ಏನು ರೇಟ್ ಇದೆ ಅದೇ ರೇಟಿಗೆ, ಅಲ್ಲಿ ನೀವು ಸೇಲ್ ಮಾಡಿದರೆ ಎಷ್ಟು ನಿಮಗೆ ಡಾಲರ್ ಸಿಗ್ತಾ ಇತ್ತು, ಇಲ್ಲೂ ಕೂಡ ನೀವು ಸೇಲ್ ಮಾಡಿದರೆ ಅದೇ ರೇಟೇ, ಪಾಲಿಗಾನ್ನ ರೇಟು ನಿಮಗೆ ಏನಾಗುತ್ತೆ, ನಿಮಗೆ ಕೈಗೆ ಸಿಗುತ್ತೆ. ಅದರದ್ದು ಕ್ಯಾಲ್ಕುಲೇಷನ್ ಕೂಡ ನಾವು ನಿಮಗೆ ಕೊಡ್ತೀನಿ. ಸೊ ಎಕ್ಸಾಂಪಲ್ ಒಂದು 100 ಎಲ್ ಜಿ ಎನ್ ಎಸ್ ನಿಮ್ಮ ಹತ್ರ ಇತ್ತು, ಅದನ್ನು ಪಾಲಿಗಾನಲ್ಲಿ ನೀವು ಸೇಲ್ ಮಾಡ್ತೀರಾ ಅಂತಂದರೆ 1.4 ಅಂತ ಅಂದ್ಕೊಳ್ಳೋಣ, 140. ಇದಕ್ಕೆ ಏನಾಗ್ತಾ ಇತ್ತು, 5% ಡಿಡಕ್ಟ್ ಆಗ್ತಾ ಇತ್ತು. 5% ಅಂದರೆ 140ರಲ್ಲಿ 7 ತೆಗಿಯೋಣ. ಸೊ $133 ನಿಮಗೆ ಸಿಗಬೇಕಿತ್ತು. ಓಕೆ. ಪಾಲಿಗಾನಲ್ಲಿ ನೀವು 100 ಎಲ್ ಜಿ ಎನ್ ಎಸ್ನ ಸೇಲ್ ಮಾಡ್ತೀರಾ ಅಂತಂದರೆ $133 ಬರುತ್ತೆ. ಸೊ ಅದನ್ನೇ ನೀವು ಈಗ ಅನುಬೀಸಲ್ಲಿ ಸಿಗ್ತಾ ಇರ್ತಕ್ಕಂಥದ್ರಿಂದ ಇಲ್ಲಿ ನೀವು 100ನ್ನ ಸೇಲ್ ಮಾಡಿದರೆ ಎಷ್ಟು ಸಿಗುತ್ತೆ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ 223. ಇದೊಂದು ರೇಟ್ ಮೆಕ್ಯಾನಿಸಮ್. ಸದ್ಯಕ್ಕೆ ನಾವು ಇದನ್ನು ಕಂಪ್ಲೀಟ್ಲಿ ಫಿಕ್ಸ್ ಮಾಡ್ಕೋಬೇಕಾಗಿರೋದು ಪಾಲಿಗಾನ್ ರೇಟು. ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀವಿ, ಈಗ ಸೆಲ್ಲಿಂಗ್ ಫೀಸ್ ಎಷ್ಟಿದೆ, 40 ಇದೆ. ನಾನು ಈ ಬಾಕ್ಸಲ್ಲಿ 40 ಅಂತ ಇಲ್ಲೇನಿದೆ, ಇಲ್ಲೇನು ಸೆಲ್ಫಿ ಅಂತ ಏನಿರುತ್ತೆ ಪರ್ಸೆಂಟೇಜು, ನಾನು ಅದನ್ನು ಇಲ್ಲಿ ಅದನ್ನೇ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಮಿನಿಮಮ್ ಅಮೌಂಟ್ ರಿಸೀವ್ಡ್ ಅಂದರೆ ನಾನು ನನ್ನಲ್ಲಿ ಇರ್ತಕ್ಕಂಥ 100 ಎಲ್ ಜಿ ಎನ್ ಎಸ್ನ ಸೇಲ್ ಮಾಡಿದರೆ ನನಗೆ ಎಷ್ಟು ಡೈ ಸಿಗುತ್ತೆ, 134 ಡೈ. ನೋಡಿ, ಆ್ಯಸ್ ಪರ್ ಕ್ಯಾಲ್ಕುಲೇಷನ್ ಎಷ್ಟು ಸಿಗಬೇಕಿತ್ತು ಅಂದರೆ ನಿಯರ್ ಅಬೌಟ್, ಅಂದರೆ ಪಾಲಿಗಾನ್ ರೇಟಿಗೆ ನಮಗೇನಾಗ್ತಾ ಇದೆ, ಎಲ್ ಜಿ ಎನ್ ಎಸ್ನ ನಾವು ಸೇಲ್ ಮಾಡಿದರೆ ಸಿಗ್ತಾ ಇದೆ. ಅಂದರೆ ಇದು ಮ್ಯಾಚ್ ಆಗ್ತಾ ಇರ್ತಕ್ಕಂಥದ್ದು ಪಾಲಿಗಾನ್ ರೇಟ್, ಅಂದರೆ ಪಾಲಿಗಾನ್ ರೇಟಿಗೆ ಮ್ಯಾಚ್ ಆಗಿ ಇಲ್ಲಿ ಒಂದು ರೇಟ್ ಮೆಕ್ಯಾನಿಸಮ್ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಓಕೆ. ಸೊ ಈ ಕನ್ಫ್ಯೂಷನ್ನು ಸಾಕಷ್ಟು ಜನಕ್ಕಿತ್ತು, ಅದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ದೆನ್ ಏನೆಲ್ಲ ಸಾಕಷ್ಟು ಜನ ಇನ್ನೂ ಕೂಡ ಕನ್ಫ್ಯೂಷನ್ ಇದ್ದರೆ, ಏನೆಲ್ಲ ನಮಗೆ ಸ್ಪೈಡರ್ ರಿವಾರ್ಡ್ ಇರ್ಬೋದು, ಡಾವ್ ರಿವಾರ್ಡ್ ಇರ್ಬೋದು, ಅದನ್ನು ಕೂಡ ಒಂದು 30 to 40% ಅಷ್ಟು 30% ಕೂಡ ಸಿಸ್ಟಮಲ್ಲಿ ಇನ್ಕ್ರೀಸ್ ಸಿಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಸೊ ಟರ್ಬೈನ್ ಏನೆಲ್ಲ ನಾವು ಸ್ಪೈಡರ್ ವೆಬ್ ರಿವಾರ್ಡನ್ನು ಅಥವಾ ಎಕ್ಸ್ಟ್ರಾ ಇಂಟ್ರೆಸ್ಟನ್ನು ನಾವೇನು ಟರ್ಬೈನ್ ಮಾಡ್ತೀವಿ ಅಂದರೆ ಕ್ಲಿಕ್ ಮಾಡ್ತೀವಿ, ಅದು ಟರ್ಬೋಗೆ ಬಂದು ಕೂರುತ್ತೆ. ಓಕೆ. ಸೊ ಟರ್ಬೋಗೆ ಬಂದು ಕೂರುತ್ತೆ ಅಂದರೆ ಟರ್ಬೋಗೆ ಬಂದು ಕೂರೋದ್ರಿಂದ ಸಿಸ್ಟಮ್ ಏನು ಹೇಳುತ್ತೆ, 24 ಅವರ್ಸ್ ತನಕ ಒಂದು ಲಾಕಿಂಗ್ ಪೀರಿಯಡ್ ಇದೆ, ಇದಕ್ಕೆ ಆದಂಥ ಪ್ರೋಸೆಸ್ ಇದೆ. ಇಲ್ಲೂ ಕೂಡ ಸಿಸ್ಟಮ್ ಯಾವ ಥರ ಒಂದು ಥಾಟ್ ಪ್ರೊಸೆಸ್ನ ಥಿಂಕ್ ಮಾಡಿದೆ ಫ್ಯೂಚರ್ದು ಅನ್ನೋದಕ್ಕೆ ಇಲ್ಲೂ ಕೂಡ ತಿಳ್ಕೊಬೋದು. ಇಲ್ಲಿ ಏನು ಫಾರ್ ಎಕ್ಸಾಂಪಲ್ ಇಲ್ಲಿ 17 ಎಲ್ ಜಿ ಎನ್ ಎಸ್ ಇಲ್ಲೇ ನನ್ನ ಟರ್ಬೈನಲ್ಲಿದೆ. ಈ 17 ಎಲ್ ಜಿ ಎನ್ ಎಸ್ನ 17.68 ಎಲ್ ಜಿ ಎನ್ ಎಸ್ನ ವಿಡ್ರಾ ಮಾಡಬೇಕು ಅಂದರೆ ಸಿಸ್ಟಮ್ ಏನು ಹೇಳುತ್ತೆ, 2.24 ಅಂದರೆ ಅನುಬೀಸ್ ರೇಟಿಂಗ್ಗೆ ಎಷ್ಟು ಎಷ್ಟು ಬೆಲೆ ಬಾಳ್ತಕ್ಕಂಥ ಡಾಲರ್ ಇದೆ ಅದು ವ್ಯಾಲೆಟಲ್ಲಿ ಇರಬೇಕು. ಅಂದರೆ $39 ವ್ಯಾಲೆಟಲ್ಲಿತ್ತು ಅಂದರೆ ನಾ ಈ 17 ಎಲ್ ಜಿ ಎನ್ ಎಸ್ನ ಏನು ಮಾಡ್ಬೋದು, ವಿಡ್ರಾ ಮಾಡ್ಬೋದು. ಸಿಸ್ಟಮ್ ಇಲ್ಲೂ ಕೂಡ ಏನು ಮಾಡಿದೆ ಅಂದರೆ ಸಿಸ್ಟಮ್ನ ಸ್ಟ್ರೆಂತು ಇನ್ನೂ ಸ್ಟ್ರಾಂಗ್ ಮಾಡಲಿಕ್ಕೆ ಸಿಸ್ಟಮ್ ಏನು ಮಾಡಿದೆ ಅಂದರೆ ಈ ಪಾರ್ಟಿಸಿಪೇಟ್ ಮಾಡೋರಿಗೆ 5% ಎಕ್ಸ್ಟ್ರಾ ಡಾಲರ್ನ ತೊಗೊಳ್ತಾ ಇದೆ. ಯಾರೆಲ್ಲ ಟರ್ಬೈನ್ ಮುಖಾಂತರ ಬಂದಿರತಕ್ಕಂಥ ಸ್ಪೈಡರ್ ವೆಬ್ ಇರ್ಬೋದು, ಎಕ್ಸ್ಟ್ರಾ ಇಂಟ್ರೆಸ್ಟ್ ಇರ್ಬೋದು, ಡಾವ್ ರಿವಾರ್ಡ್ ಇರ್ಬೋದು, ಏನೆಲ್ಲ ಬರುತ್ತೆ ಇಲ್ಲಿ ಓವರಾಲ್ ಈ ಥರ ಕ್ಯಾಲ್ಕುಲೇಷನಲ್ಲಿ ಏನಾಗುತ್ತೆ, 5% ಎಕ್ಸ್ಟ್ರಾ ಅಂದರೆ 2.24 ಏನು ನಡೀತಾ ಇದೆ, ಸೊ ಇದಕ್ಕೆ 5% ಎಕ್ಸ್ಟ್ರಾ ಅಂದರೆ 0.112 ರೇಟ್ ಎಕ್ಸ್ಟ್ರಾ ಆ್ಯಡ್ ಆಗಿ ಸೊ ಇಷ್ಟು ಬೆಲೆ ಬಾಳ್ತಕ್ಕಂಥ ಟೋಕನ್ನ ಅಂದರೆ ಎಕ್ಸಾಕ್ಟ್ಲಿ ಟರ್ಬೈನ್ ವರ್ಕ್ ಆಗ್ತಕ್ಕಂಥದ್ದು $2.352 ಮೇಲೆ. ಓಕೆ. ಅಂದರೆ ಇಲ್ಲಿ ಅದು ಜನ್ರೇಟ್ ಏನು ಒಳಗಡೆ 5% ಎಕ್ಸ್ಟ್ರಾ ಹೋಗ್ತಾ ಇದೆ, ಅದು ಸಿಸ್ಟಮ್ನ ಸ್ಟ್ರೆಂತು, ಸ್ಟ್ರಗಲ್, ಲಿಕ್ವಿಡಿಟಿ, GLGNSನ ಏರ್ ಡ್ರಾಪು, ಅದರದ್ದು ಲಿಕ್ವಿಡಿಟಿ ಬರ್ನ್ ಮಾಡಲಿಕ್ಕೆ
ಸಾಕಷ್ಟು ವಿಚಾರಗಳ ಬರ್ನ್ ಮಾಡಲಿಕ್ಕೆ ಸಾಕಷ್ಟು ವಿಚಾರಗಳಿಗೆ ಫಾರ್ ದ ಫ್ಯೂಚರ್ ಅಪ್ಕಮಿಂಗ್ ಥಿಂಗ್ಸಿಗೋಸ್ಕರ ಸಿಸ್ಟಮ್ನ ಸ್ಟ್ರೆಂತಿಗೋಸ್ಕರ ಅದನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಅಂದರೆ ಆಟೋಮೆಟಿಕ್ಲಿ ಸಿಸ್ಟಮ್ ಏನು ಮಾಡ್ತಾ ಇದೆ, ಆಲ್ರೆಡಿ ಜಾಸ್ತಿ ಕೊಡ್ತಾ ಇದೆ. ಓಕೆ, ಅದ್ರ ಜೊತೆ ನಾವಿಲ್ಲಿ ಎಕ್ಸ್ಟ್ರಾ ಏನು ಸಿಸ್ಟಮ್ಗೆ ಕೊಡ್ತಾ ಇದ್ದೀವಿ ಅದು ಓನ್ಲಿ ಫಾರ್ ದ ಸಿಸ್ಟಮ್ನ ಸ್ಟ್ರೆಂತು, ಪ್ರಾಜೆಕ್ಟಿಗೆ ಸ್ಟ್ರೆಂತಿಗೋಸ್ಕರ ಕೊಡ್ತಾ ಇರ್ತಕ್ಕಂಥದ್ದು. ಸೊ ನಾವು ತಿಳ್ಕೋಬೇಕು, ನಾವು ಯಾಕೆ ಇಷ್ಟು ವರ್ಷಗಳ ಕಾಲ ನಾವು ಕೂಡ ನೋಡಿದ್ದೀವಿ. ನನಗೂ ಒಂದು 6-7 ವರ್ಷದ ಈ ಕ್ರಿಪ್ಟೋದಲ್ಲಿ ಸಾಕಷ್ಟು ಅನುಭವ ಕೂಡ ಇದೆ. ಹತ್ತತ್ರ ಸಾಕಷ್ಟು ವಿಡ್ರಾಲ್ ಸ್ಟಾಪ್ ಆಗ್ತಕ್ಕಂಥದ್ದು, ಸಿಸ್ಟಮ್ ಬಂದ್ ಆಗ್ತಕ್ಕಂಥದ್ದು, ಸಾಕಷ್ಟು ವಿಚಾರಗಳನ್ನ ನಾವು ಮುಂಚೆ ಅನುಭವಿಸಿದ್ದೀವಿ, ನೋಡಿದ್ದೀವಿ. ಓಕೆ, ಬಟ್ ಒಂದು 6-7 ವರ್ಷದ ಜರ್ನಿ ನೋಡೋದಾದರೆ ಒಂದು 500,000 ಕಂಪನಿಗಳು ಹಂಗಂಗೆ ಬಂದು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ನಮ್ಮ ಥಾಟ್ ಏನಿದೆ, ಓಕೆ, ಸೊ ನಾವೇನು ಅನ್ಕೋಬೇಕು, ಸಿಸ್ಟಮನ್ನು ಸ್ಟ್ರೆಂತು, ಕಂಟಿನ್ಯೂಟಿ, ಒಂದು ಲಾಂಗಿಟಿವಿಟಿ. ಓಕೆ, ಸೊ ನಾವು ಆಲ್ರೆಡಿ ಸಿಸ್ಟಮ್ ಲಾಸ್ಟ್ ಒಂದು 4 ಇಯರ್ಸಿಂದ ಅಂದ್ಕೊಂಡಿರ್ತೀವಿ, ಆ ಸಿಸ್ಟಮಲ್ಲಿ ಕಳ್ಕೊಂಡ್ವಿ, ಮತ್ತೆ ಅಲ್ಲಿಂದ ಮಾಡಬೇಕು, ಅಲ್ಲಿ ತೆಗಿಬೇಕು, ಇಲ್ಲಿ ತೆಗಿಬೇಕು. ಅಟ್ ದ ಎಂಡ್ ಆಫ್ ದ ಡೇ ನಾವು ಝೀರೋದಲ್ಲೇ ಇರ್ತೀವಿ ಹೊರತು ಯಾವುದೇ ಥರದ ಇನ್ಕಮ್ ಇಲ್ಲ. ಓಕೆ, ಲಾಸ್ಟ್ 29 ಮಂತ್ಸಿಂದ ಯಾವುದೇ ಥರದ URL ಸ್ಟಾಪ್ ಆಗಿರ್ತಕ್ಕಂಥದ್ದು, ವಿಡ್ರಾಲು, ಡೆಪಾಸಿಟ್ಟು ಅಥವಾ ಡಾಲರ್ ಕನ್ವರ್ಷನ್ ಆಗದೇ ಇರ್ತಕ್ಕಂಥ ಸ್ಟಾಪ್ ಆಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ನಾವಿಲ್ಲಿ ಥಿಂಕ್ ಮಾಡಬೇಕಾಗಿರೋದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ನ ಥಿಂಗ್ಸು, ಅಥವಾ ಪ್ರಾಜೆಕ್ಟ್ ಯಾವ ಬೇಸ್ಡ್ ಮೇಲೆ ಹೋಗ್ತಾ ಇದೆ, ಏನು ವಿಚಾರಕ್ಕೆ, ನಮ್ಮ ಕಮಿಟ್ಮೆಂಟಿಗೆ ಅಥವಾ ನಮ್ಮ ಮಾರ್ಕೆಟಿಗೆ ಸಿಸ್ಟಮ್ ಅಡ್ಜಸ್ಟ್ ಆಗೋದಿಲ್ಲ. ನಾವು ಮಾರ್ಕೆಟಿಗೆ ಸಿಸ್ಟಮ್ಗೆ ಅಡ್ಜಸ್ಟ್ ಆಗಬೇಕು. ಬಿಟ್ಕಾಯಿನ್ ಮಾರ್ಕೆಟಲ್ಲಿ ಸಾಕಷ್ಟು ಟೋಕನ್ನ ಸಿಸ್ಟಮನ್ನು ಟ್ರೇಡ್ ಮಾಡ್ತಾರೆ. ಅವರು ಎಲ್ಲರೂ ಕೂಡ ಯಾವುದೇ ಥರದ ಒಂದು ಪರ್ಸ್ನಲ್ ಕಮಿಟ್ಮೆಂಟ್ ಬೇಸ್ಡ್ ಆಗೋದಿಲ್ಲ. ಯಾಕೆಂದರೆ ಮಾರ್ಕೆಟ್ ಅಂತಕ್ಕಂಥದ್ದು ಯಾವಾಗ ಹೇಗೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕೆಂದರೆ ನಾವು ಇಷ್ಟು ವರ್ಷಗಳ ಕಾಲ ಒಂದು ರಿಯಾಲಿಟಿ ಇಲ್ಲದೆ ಇರತಕ್ಕಂಥ ಸಿಸ್ಟಮಲ್ಲಿ ಅಡಾಪ್ಟ್ ಆಗಿದ್ವಿ, ಅದರಲ್ಲೇ ಇನ್ವಾಲ್ವ್ ಆಗಿರ್ತಿದ್ವಿ. ಯಾವ ಥರ ಒಂದು ವಿಚಾರ ಪ್ರೆಸೆಂಟ್ ಮಾರ್ಕೆಟಲ್ಲಿ ನಡೀತಾ ಇರತಕ್ಕಂಥದ್ದು ಅಂತಕ್ಕಂಥದ್ದು ನಮಗೆ ವಿಚಾರ ತಿಳಿತಾನೇ ಇರಲಿಲ್ಲ. ಬಟ್ ಇಲ್ಲಿ ರಿಯಲಿ ಮಾರ್ಕೆಟ್ ಯಾವ ಥರ ವರ್ಕ್ ಆಗುತ್ತೆ, ಕಮ್ಯುನಿಟಿ ಯಾವ ಥರ ಪಾರ್ಟಿಸಿಪೇಷನ್ ಇದೆ, ಪ್ರತಿಯೊಂದು ವಿಚಾರನೂ ಕೂಡ ಓಪನ್ ಸೋರ್ಸ್ ಇದೆ, ಟ್ರಾನ್ಸ್ಪರೆನ್ಸಿ ಇದೆ. ನಾವು ಇಷ್ಟು ವರ್ಷಗಳ ಕಾಲ ಏನು ಮಾಡ್ತಾ ಇದ್ವಿ ಅಲ್ಲಿ ಯಾವುದೇ ಥರದ ವಾಸ್ತವತೆ ಇರಲಿಲ್ಲ ಅಥವಾ ಟ್ರಾನ್ಸ್ಪರೆನ್ಸಿ ಇರಲಿಲ್ಲ. ಬಟ್ ಇಲ್ಲಿ ಒಂದು ರಿಯಲ್ ಮಾರ್ಕೆಟ್ ಜೊತೆ ನಾವು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು, ಒಂದು ಪೇಷನ್ಸ್, ಒಂದು ಲರ್ನಿಂಗ್ ಥಾಟ್ ಪ್ರೋಸೆಸ್ಸು ಯಾರ ಹತ್ರ ಇರುತ್ತೆ ಅವರು ಈ ಸಿಸ್ಟಮಲ್ಲಿ ಇನ್ಕಮ್ ಮಾಡ್ಕೋಬೋದು ಆ್ಯಂಡ್ ದೆನ್ ಸಸ್ಟೈನ್ ಆಗ್ತಾರೆ. ಒಂದು ಲಾಂಗಿಟಿವಿಟಿ, ಸಿಸ್ಟಮ್ನ ಸ್ಟ್ರೆಂತ್ ಏನು ಅಂತಕ್ಕಂಥದ್ದು ತಿಳಿಲಿಕ್ಕೆ ಈಸಿ ಆಗ್ತಕ್ಕಂಥದ್ದು. ಓಕೆ, ಸೊ ಆ್ಯಂಡ್ ದೆನ್ ನ್ಯೂ ಪೀಪಲ್, ಅದೇ ಹೇಳ್ತೀನಲ್ಲ, ನಾವು ಅಟ್ಲೀಸ್ಟ್ 1 ಇಯರ್ ಟಾರ್ಗೆಟ್ ಇಟ್ಕೋಬೇಕು. ನಮ್ಮ ಒಂದು 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 ಗುಡ್ ಪ್ರಾಫಿಟ್ನ ನಾವಿಲ್ಲಿ, ಒಂದು ಒಳ್ಳೆಯ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಪ್ರೈಸ್ನ ಹೊರತಾಗಿ ನಾವು ಇದನ್ನು ನೋಡಬೇಕಾಗುತ್ತೆ. ಸೊ ಈಗ ಬರ್ತಕ್ಕಂಥ ಕನೆಕ್ಟ್ ಆಗ್ತಕ್ಕಂಥ ಪೀಪಲ್ಗೆ ಇದು ರೈಟ್ ಟೈಮ್ ಇದೆನಾ, ಅಥವಾ ಅವರಿಗೆ ಯಾವ ಥರ ಒಂದು ಪ್ರೋಸೆಸ್ ಇದೆ, ಯಾವ ಥರ ಅವರು ಬೆನಿಫಿಟ್ ಮಾಡ್ಕೋಬೋದು ಅಂತಕ್ಕಂಥದ್ದನ್ನ ನಾನು ತಿಳಿಸ್ಕೊಡ್ತೀನಿ. ಎಕ್ಸಾಂಪಲ್, ಈಗ ಒಂದು 10,000 LGNSನ ನೀವು 10,000 LGNSನ ಖರೀದಿ ಮಾಡ್ತೀರಾ ಅಂತಂದರೆ, ಸೊ ಈಗಿನ ರೇಟ್ ಪ್ರಕಾರ 1.4 ಅಂದರೆ ಹತ್ತತ್ರ $14,000. ಸೊ ಪ್ರೈಸು ಹತ್ತತ್ರ 103, 104, 105 ನಡೀತಾ ಇದೆ. ಸೊ ಅಂದರೆ 10,000 LGNSನ ಖರೀದಿ ಮಾಡಲಿಕ್ಕೆ ಹತ್ತತ್ರ 14,50,000 ಆಗುತ್ತೆ. ಓಕೆ, ಸೊ ಇದರಿಂದ ಒಂದು NFT ಕೂಡ ಅವೈಲೇಬಲ್ ಸಿಗುತ್ತೆ. ಅಂದರೆ 10,000 LGNS ಮಾಡೋದ್ರಿಂದ NFT ಬೆನಿಫಿಟ್, ಲೈಫ್ ಟೈಮ್ ಸಿಸ್ಟಮಿನ ರಾಯಲ್ಟಿ, ವೋಟಿಂಗ್ ಪರ್ಪೋಸ್, GLGNS ಏರ್ ಡ್ರಾಪ್ ಇರ್ಬೋದು, ಸಾಕಷ್ಟು ರೀತಿಯಲ್ಲೂ ಕೂಡ ಬೆನಿಫಿಟ್ ಇರ್ತಕ್ಕಂಥದ್ದು ಸಿಸ್ಟಮಿಂದ ಸಿಗ್ತಕ್ಕಂಥದ್ದು. ಅದನ್ನು ಕೂಡ ಆಲ್ರೆಡಿ NFT ಬೆನಿಫಿಟ್ ಹೋಲ್ಡರ್ನ ನಾವು ನೋಡಿದ್ದೀವಿ. ಓಕೆ, ಫಾರ್ ಎಕ್ಸಾಂಪಲ್, ಈ 10,000 LGNS ಏನಿದೆ, ಈ 10,000 LGNSನ ಸೊ ಎಗೇನ್ ನಾನು ಇದು ಮಿನಿಮಮ್ ಟು ಮಿನಿಮಮ್ 1 ಇಯರ್ ನಾವು ಕಾಂಪೌಂಡಿಂಗಲ್ಲಿ ಒಂದು 15 ಟೈಮ್ಸ್ ಗ್ರೋತ್ ಆಗುತ್ತೆ. ಹತ್ತತ್ರ ಎಷ್ಟು ಟೋಕನ್ಸ್ ಆಗುತ್ತೆ, 1,50,000 ಟೋಕನ್ಸ್ ಆಗುತ್ತೆ. ನೀವು ಪ್ರೈಸ್ನ ನೀವೇ ಡಿಸೈಡ್ ಮಾಡಿ ಯಾವ ಪ್ರೈಸಿಂದ ನೀವು ಇದು ಕ್ಯಾಲ್ಕುಲೇಟ್ ಮಾಡ್ಬೋದು, ಯಾವ ಥರ ಪ್ರಾಫಿಟನ್ನು ಅಕ್ಯುಮುಲೇಟ್ ಮಾಡ್ಕೋಬೋದು ಅಂತಕ್ಕಂಥದ್ದನ್ನ. ಈವನ್ ಎಷ್ಟೇ ಯಾವುದೇ ಥರದ ಡಿಡಕ್ಷನ್ ಇದ್ರೂ ಕೂಡ ಆಫ್ಟರ್ ಆಲ್ ಲಾಂಗ್ ಟರ್ಮಲ್ಲಿ ನೀವು ವಿಚಾರ ಮಾಡಿದಾಗ ಯು ವಿಲ್ ಬಿ ಇನ್ ಅ ಪ್ರಾಫಿಟ್. ಓಕೆ, ಸೊ ಇದೇ ಥರ ಸಾಕಷ್ಟು ಜನ ಇಲ್ಲಿ ಸಾಕಷ್ಟು ಜನ ಅಂದ್ಕೊಂಡಿರ್ತೀರ, ಇಲ್ಲಿ V1, V2, V3 ಆಗ್ತಕ್ಕಂಥದ್ದು ಸಾಕಷ್ಟು ರೀತಿಯಲ್ಲಿ ಕಷ್ಟ ಇದೆ ನೋಡಿ. ಸಾಕಷ್ಟು ಜನ ಆ್ಯಸ್ ಅ ಕರಿಯರ್ ರೂಪದಲ್ಲಿ ಇದನ್ನು ಸಿಸ್ಟಮ್ನ ತೊಗೊಂಡಿರ್ತಕ್ಕಂಥದ್ದು, ರ್ಯಾಂಕನ್ನು ಕೂಡ ಅಚೀವ್ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇವಾಗೂ ಕೂಡ ನಾವು V1, V2, V3 ರ್ಯಾಂಕನ್ನು ಮುಂಚೆಗಿನ ಈಸಿಯಾಗಿ ಮಾಡ್ಕೊಳ್ತಕ್ಕಂಥ ಒಂದು ಫೆಸಿಲಿಟಿ ಸಿಸ್ಟಮಲ್ಲಿ ಕೊಟ್ಟಿದೆ. ಅಂದರೆ ಎಕ್ಸಾಂಪಲ್, V1 ಆಗಬೇಕು ಅಂದರೆ $50,000 ಅವಶ್ಯಕತೆ ಇದೆ. ಓಕೆ, ಸೊ ಪಾಲಿಗಾನಲ್ಲಿ ಫಾರ್ ಎಕ್ಸಾಂಪಲ್ $50,000 ಅಂತಂದರೆ ಡಿವೈಡ್ ಬೈ 1.4 ನಡೀತಾ ಇದೆ. ಅಂದರೆ 35,000 ಟೋಕನ್ ಬರಬೇಕು ಒಂದೊಂದು ಲೆಗ್ಗಲ್ಲಿ, 3 ಲೆಗ್ಗಿಂದ. ಓಕೆ,
ಬಟ್ ಮ್ಯಾಜಿಕಲ್ ಥಿಂಕ್ ಏನು ಅಂತಂದರೆ, ಸೊ ಈ ಲೈಕ್ ನಾವು ಪಾಲಿಗಾನಲ್ಲಿ ಖರೀದಿ ಮಾಡಬೇಕು, ಅದನ್ನು ಏನು ಮಾಡಬೇಕು, ಅನುಬೀಸ್ ಬ್ಲಾಕ್ ಚೈನ್ಗೆ 360-600 ಡೇಸ್ಗೆ ನಾವು ಪುಷ್ ಲೈಕ್ ಅದನ್ನು ಬಾಂಡ್ ಮಾಡೋದ್ರಿಂದ ಆ $50,000 ಬಿಸ್ನೆಸ್ ಏನಿದೆ ಕೌಂಟ್ ಆಗೋದು 2.25 ರೇಟ್ ಮೇಲೆ. ಅಂದರೆ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಇದನ್ನೇ ಇದೇ 22,000 ಟೋಕನ್ಸ್ ಏನಿದೆ, 22,000 ಟೋಕನ್ಸು ಮಿನಿಮಮ್ ಟು ಮಿನಿಮಮ್ ಒಂದು 4 to 5 ಮಂತ್ಸಲ್ಲಿ ಇದೇ ಏನಾಗುತ್ತೆ, ಒಂದು 2 ಟೈಮ್ಸು ಈ ಟೋಕನ್ಸು ಗ್ರೋತ್ ಆಗುತ್ತೆ. 7 to 6 to 7 8 ಮಂತ್ಸಿಗೆ 3 ಟೈಮ್ಸ್ ಮಿನಿಮಮ್ 5 to 6 ಮಂತ್ಸಲ್ಲೇ ಟೋಕನ್ಸು 3 to 3.5 ಟೈಮ್ಸ್ ಆಗುತ್ತೆ. ಅಂದರೆ V1ನ ನಾವು ಅಚೀವ್ ಮಾಡ್ಕೊಂಡ್ವಿ ಈ ರೈಟ್ ಟೈಮಲ್ಲಿ ಮಾಡೋದ್ರಿಂದ, ಅನುಬೀಸ್ ರೇಟಿಂದ ಮಾಡೋದ್ರಿಂದ. ಸೊ V2 V3 ಅಂತಕ್ಕಂಥದ್ದು ಕೂಡ ಭಾಳ ಈಸಿಯೆಸ್ಟ್ ವೇಯಲ್ಲಿ ನಾವು ಸಿಸ್ಟಮಲ್ಲಿ ಇನ್ಕಮ್ನ ಮಾಡ್ಕೋಬೋದು ಅಂತಕ್ಕಂಥದ್ದನ್ನ ಸಿಸ್ಟಮ್ ಆಲ್ರೆಡಿ ಲಾಸ್ಟ್ ಒಂದು 29 ಮಂತ್ಸಿಂದ ತಿಳಿಸಿರ್ತಕ್ಕಂಥದ್ದು. ಓಕೆ, ಸೊ ಹಾಗಂತ ಸರ್ LGNSನ ರೇಟು ಜಾಸ್ತಿ ಆಗೋದೇ ಇಲ್ವಾ ಏನು ಈ ಸಿಸ್ಟಮಲ್ಲಿ? ಹಂಗಂತ ಪ್ರೈಸ್ನ ಫ್ಯಾಕ್ಟರ್ನ ಬಿಡಿ, ಬಟ್ ಯಾವಾಗ LGNSನಲ್ಲಿ ಒಂದು ಹ್ಯೂಜ್ ಕಮ್ಯುನಿಟಿ ಮತ್ತೆ ಇನ್ಕಮ್ ಲೈಕ್ ಇನ್ಪುಟ್ ಆಗುತ್ತೆ, ಯಾವ ಥರ ಲಿಕ್ವಿಡಿಟಿ ಮತ್ತೆ ಇನ್ಕ್ರೀಸ್ ಆಗುತ್ತೆ, ಸೊ ಅದೆಲ್ಲವೂ ಕೂಡ ಎಲ್ಲರಿಗೂ ಕೂಡ ಕನ್ಫ್ಯೂಷನ್ಸ್ ಇದೆ ನೋಡಿ. ಸೊ ಈವನ್ ಲಾಸ್ಟ್ $163 ಮಿಲಿಯನ್ ಅಂತಂದರೆ ಲಾಸ್ಟ್ 2 to 3 ಮಂತ್ಸ್ ಮುಂಚೆ $200 ಮಿಲಿಯನ್ ಇತ್ತು. ಸಾಕಷ್ಟು ಜನಕ್ಕೆ ಸರ್ 450-500 ಇತ್ತಲ್ಲ ಅಂತ ಕೇಳ್ತಾ ಇರ್ತೀರಾ. 2 ಬ್ಲಾಕ್ ಚೈನಲ್ಲಿ ಈಗ ಲಿಕ್ವಿಡಿಟಿ ಆ್ಯಡ್ ಆನ್ ಆಗಿರ್ತಕ್ಕಂಥದ್ದು. ಅನುಬಿ ಬ್ಲಾಕ್ ಚೈನಲ್ಲೂ ಕೂಡ ಅನುಬೀಸ್ LGNS ಲಿಕ್ವಿಡಿಟಿ ಇದೆ, ಲೈಕ್ LGNS ಅಂದರೆ ಪಾಲಿಗಾನಲ್ಲೂ ಕೂಡ ಲಿಕ್ವಿಡಿಟಿ ಹೊಂದಿರತಕ್ಕಂಥದ್ದು. ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಥರ ಟೋಕನ್ ಅಂದರೆ ಮಾರ್ಕೆಟಲ್ಲಿ ನಡೀತಾ ಇರ್ತಕ್ಕಂಥ ಲೈಕ್ ಟೋಕನ್ಗಳಲ್ಲಿ ಅದು ನಾನು ತಿಳಿಸ್ಕೊಡ್ತೀನಿ ಯಾವ ಥರ ನಡೀತಾ ಇದೆ, ಯಾವ ಥರ ಕಮ್ಯುನಿಟಿ ಗ್ರೋತ್ ಆಗಿದೆ ಅಂತಕ್ಕಂಥದ್ದನ್ನ. ಸೊ ನಾನು ಲಿಕ್ವಿಡಿಟಿ ಬಗ್ಗೆನೂ ತಿಳಿಸ್ತೀನಿ. ಸೊ ಯಾವಾಗ LGNSನ ಪ್ರೈಸು ಒಂದು ಒಳ್ಳೆ ಇನ್ಪುಟ್ ಆಗುತ್ತೆ, ಯಾವಾಗ ಅದರದ್ದು ರೇಟ್ ಇನ್ನೂ ಸ್ಟೆಬಿಲಿಟಿ ಹೊಂದಿಗೆ ಹೋಗ್ಬೋದು ಅಂತಕ್ಕಂಥ ಪಾಸಿಬಿಲಿಟಿ ಆ್ಯಸ್ ಪರ್ ವೈಟ್ ಪೇಪರ್ ಹೇಳೋದಾದರೆ 100% ರೇಟ್ ವಿಲ್ ಡಿಸೈಡ್ ಆನ್ ಬರ್ತಕ್ಕಂಥ ದಿನಗಳಲ್ಲಿ ಅನುಬಿ ಕಾಯಿನ್. ಓಕೆ, ಸೊ ಅನುಬಿ ಕಾಯಿನ್ ಈಗ ಅನುಬಿ ಕಾಯಿನ್ ತಂದೆ ಆದಂಥ ಫಾಸ್ಟೆಸ್ಟ್ ಬ್ಲಾಕ್ ಚೈನಿನ ಅನುಬಿ ಕಾಯಿನ್ ಏನು ಸಿಸ್ಟಮ್ ತರಲಿಕ್ಕೆ ಹೊರಟಿದೆ, ಅದನ್ನು ಖರೀದಿ ಮಾಡಬೇಕು ಅಂತಂದರೆ ಸ್ಟೇಬಲ್ ಕಾಯಿನ್ ಅಂತಕ್ಕಂಥದ್ದು ಭಾಳ ಅವಶ್ಯಕತೆ. ಆ ಸ್ಟೇಬಲ್ ಕಾಯಿನ್ನ ಬೆಲೆ ಎಷ್ಟಿದೆ ಅಂತಂದರೆ, ಒಂದು LGNSನ ಕೊಟ್ಟರೆ ಒಂದು ಸ್ಟೇಬಲ್ ಕಾಯಿನ್ ಸಿಗುತ್ತೆ. ಅಂದರೆ ಒಂದು ಸ್ಟೇಬಲ್ ಕಾಯಿನ್ನ ಬೆಲೆ ಇವತ್ತು $1.4 ಇದೆ. ಅಂದರೆ ಒಂದು LGNSನ ಎಷ್ಟು ಬೆಲೆ ಇರುತ್ತೋ, ಸೊ ಒಂದು ಸ್ಟೇಬಲ್ ಕಾಯಿನ್ನ ಬೆಲೆ. ಎಕ್ಸಾಂಪಲ್ ನಾವು ತಿಳ್ಕೊಳ್ಳೋಣ, ಒಂದು ಅನುಬಿ ಕಾಯಿನ್ ಆಲ್ರೆಡಿ ನಾವು GLGNSನ ನೋಡ್ತಾ ಇದ್ವಿ, ಯಾವ ಥರ ಒಂದು ಕಮ್ಯುನಿಟಿ ಇರ್ತಕ್ಕಂಥದ್ರಿಂದ ಒಂದು GLGNSನ ಟೋಕನ್ ಬೆಲೆ ಯಾವ ಥರ ಉನ್ನತ ಮಟ್ಟಕ್ಕೆ ಹೋಗಿ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು, ಅದ್ರ ಬಗ್ಗೆನೂ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, $50 ಜರ್ನಿ ಶುರುವಾದಂಥ GLGNS ಟೋಕನ್ನು ಅಂದರೆ ಸಿಸ್ಟಮಿನ ಸಪೋರ್ಟಿವ್ ಟೋಕನ್, ಗವರ್ನೆನ್ಸ್ ಟೋಕನ್ ಅಂತ ಹೇಳ್ತೀವಿ. ಯಾವುದೇ ಥರದ ಅಂದರೆ ಈಗ ಸದ್ಯಕ್ಕೆ ಯಾವುದೇ ಥರದ ಯುಟಿಲಿಟಿ ಇಲ್ಲ ಅಂತಂದರೂ ಕೂಡ ಯಾವ ಥರ ಲಿಕ್ವಿಡಿಟಿನ ಹೊಂದಿದೆ, ಯಾವ ಥರ ಕಮ್ಯುನಿಟಿ ಬೈಸೆಲ್ ಮಾಡ್ತಾ ಇದೆ, ಅಲ್ಲಿ ಯಾವುದೇ ಥರದ ಸ್ಟೇಕಿಂಗು ಕಾಂಪೌಂಡಿಂಗು ಯಾವುದೂ ಇಲ್ಲ. ಆದರೂ ಟೋಕನ್ ಒಂದೇ ಪ್ರೈಸಲ್ಲಿ ಯಾವ ಥರ ಸ್ಟೆಬಿಲಿಟಿ ಆಗಿ $50 ಶುರುವಾದಂಥ ಜರ್ನಿ $1,04,000 ಯಾವ ಥರ ಟ್ರೇಡ್ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆನೂ ತಿಳ್ಕೊಡ್ತೀನಿ. ಅದೇ ಥರ ಇಡೀ ಜಗತ್ತಿಗೆ ಒಂದು ಎಕ್ಸಾಂಪಲರಿ ಆಗಲಿಕ್ಕೆ, ಒಂದು ಅಸೆಟ್ ಬೇಸ್ಡ್ ಒಂದು ಕ್ರಿಯೇಟ್ ಮಾಡಲಿಕ್ಕೆ ಅನುಬಿ ಕಾಯಿನ್ ಬರ್ತಾ ಇರ್ತಕ್ಕಂಥದ್ದು. ಎಕ್ಸಾಂಪಲ್ ಅದು ಒಂದು $100 ಶುರುವಾಯಿತು ಅಂತ ಅಂದ್ಕೊಳ್ಳೋಣ. ನನ್ನ ಪ್ರಕಾರ ಆ ರೇಟಿಗೆ ಅದು ಶುರು ಆಗೋದಿಲ್ಲ. ನಾನು ಎಕ್ಸಾಂಪಲ್ ಫಾರ್ ಕ್ಯಾಲ್ಕುಲೇಷನ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆ, ಸೊ $100 ಅನುಬಿ ಕಾಯಿನ್ನ ಖರೀದಿ ಮಾಡಬೇಕು ಅಂತಂದರೆ, $100 ಶುರುವಾಗ್ತಾ ಇರ್ತಕ್ಕಂಥ ಅನುಬಿ ಕಾಯಿನ್ನ ಖರೀದಿ ಮಾಡಬೇಕು ಅಂದರೆ ಡಿವೈಡ್ ಬೈ 1.4 ಅಂದರೆ ನಿಮ್ಮ ಹತ್ರ 71 LGNSನ ನೀವು ಬರ್ನ್ ಮಾಡಿದರೆ, ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ 71 LGNSನ ಬರ್ನ್ ಮಾಡಿದರೆ 71 ಇಂಟು 1 LGNSನ ಬರಲೇ $1.4 ಅಂದರೆ $100 ನಿಮಗೆ ಸಿಕ್ತು ಅಂತಂದರೆ ನೀವು ಒಂದು ಅನುಬಿ ಕಾಯಿನ್ನ ಖರೀದಿ ಮಾಡ್ಬೋದು. ಓಕೆ, ಸೊ ಇದೇ ಥರ GLGNSಸು ನಾರ್ಮಲಿ ಯಾವುದೇ ಥರದ LGNS ಬರ್ನಿಂಗ್ ಇಲ್ಲದೆ ಶುರುವಾಗಿರ್ತಕ್ಕಂಥದ್ದು. ಅಂದರೆ GLGNSಗೆ ಯಾವುದೇ ಥರದ ಖರೀದಿ ಮಾಡಲಿಕ್ಕೆ ಇದನ್ನು ಬೇಕು ಅಂತ ಏನಿರಲಿಲ್ಲ. ಬಟ್ ಆದರೂ ಕೂಡ ಯಾವ ಥರ ಪ್ರೈಸು ಇದರಲ್ಲಿ ಇನ್ಕ್ರೀಸ್ ಆಯಿತು. ಸೊ ನೋಡ್ತಾ ಇದ್ದೀವಿ, ಒಂದು GLGNS ಟೋಕನ್ನ ಬೆಲೆ $50 ಶುರುವಾದಂಥ ಒಂದು GLGNSನ ಬೆಲೆ $1,05,000 ಇದೆ. ಅಂದರೆ ಹತ್ತತ್ರ ₹1 ಎಲ್ಲಿ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದ್ರದ್ದು ಸಪ್ಲೈ ಬಂದು 2,10,000 ಮಾತ್ರ. ಓಕೆ,
ಸೊ ಜಿ ಎಲ್ ಜಿ ಎನ್ ಎಸ್ದು ನೀವು ಲೈಕ್ ಇದನ್ನು ನೋಡೋದಾದರೆ ಆಲ್ಮೋಸ್ಟ್ $37 ಮಿಲಿಯನ್ ನನ್ನ ಪ್ರಕಾರ. ಇಲ್ಲಿ ಓಪನ್ ಆಗ್ತಾ ಇಲ್ಲ. ಮೇ ಬಿ $37 ಮಿಲಿಯನ್ ಲಿಕ್ವಿಡಿಟಿ ಹೊಂದಿರತಕ್ಕಂಥದ್ದು ವಿತಿನ್ ಎ ಶಾರ್ಟ್ ಟೈಮಲ್ಲಿ. ಯಾವ ಥರ ಕಂಟಿನ್ಯೂಸ್ಲಿ ಬೈಯಿಂಗ್ ಸೆಲ್ಲಿಂಗ್ ನೋಡ್ತಾ ಇದ್ದಾರೆ. $6 lakh ಅಷ್ಟು ಬೈಯಿಂಗ್ ಆಗಿದೆ, $5 lakh ಅಷ್ಟು ಸೆಲ್ ಆಗಿದೆ. ಓಕೆ, ಸೊ ಲಿಕ್ವಿಡಿಟಿ 37 ಮಿಲಿಯನ್ ಇದೆ ವಿತಿನ್ ಎ ಶಾರ್ಟ್. ಅಂದರೆ ಅರ್ಥ ಮಾಡ್ಕೊಳ್ಳಿ, ಬರ್ತಕ್ಕಂಥ ದಿನಗಳಲ್ಲಿ ಅನುಬಿ ಕಾಯಿನ್ ಒಂದು ಅಸೆಟ್ ಬೇಸ್ಡ್ ಆಗಿ ಬರ್ತಾ ಇದೆ. ಆ್ಯಂಡ್ ದೆನ್ ಅನುಬಿ ಕಾಯಿನ್ ಮಾರ್ಕೆಟಲ್ಲಿ ಬರಬೇಕು ಅಂತಂದರೆ ಮಾರ್ಕೆಟಲ್ಲಿ ಮೋರ್ ದೆನ್ ಒಂದು ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ನೋಡೋದಾದರೆ ಒಂದು 150ರಿಂದ 200 ಕೋಟಿ ಜನ ಕ್ರಿಪ್ಟೋ ಇಂಡಸ್ಟ್ರಿಗೆ ಒಂದು ಬೇರೆ ಬೇರೆ ಬ್ಲಾಕ್ ಚೈನಲ್ಲಿ ಎಕ್ಸ್ಚೇಂಜಲ್ಲಿ ತಮ್ಮದೇ ಆದಂಥ ಟೋಕನನ್ನು ಬೈ ಸೆಲ್ ಖರೀದಿ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ಗೆ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ಎಲ್ ಜಿ ಎನ್ ಎಸ್ನ ಎಕ್ಸಾಂಪಲ್ ನಾನು ಕೊಟ್ಟೆ. ಆವಾಗ ಆ ಟೈಮಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಅನುಬಿ ಕಾಯಿನ್ನ ಖರೀದಿ ಮಾಡಬೇಕು ಅಂದರೆ ಅವರಿಗೆ ಎಂಟ್ರಿ ಪಾಯಿಂಟ್ ಏನು ಹೇಳಿ, ಎಲ್ ಜಿ ಎನ್ ಎಸ್ನ ಅವರು ಬರ್ನ್ ಮಾಡಿದರೆ ಮಾತ್ರ ಸ್ಟೇಬಲ್ ಕಾಯಿನ್ ಸಿಗುತ್ತೆ. ಸ್ಟೇಬಲ್ ಕಾಯಿನ್ ಮುಖಾಂತರ ಮಾತ್ರ ಅನುಬಿ ಕಾಯಿನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ. ಎಕ್ಸಾಂಪಲ್ಲು ಆ ಟೈಮಲ್ಲಿ ಫಾರ್ ಎಕ್ಸಾಂಪಲ್ 1,000 ಎಲ್ ಜಿ ಎನ್ ಎಸ್ನ ನೀವು ಲೈಕ್ ಬರ್ನ್ ಮಾಡ್ತೀರಾ ಅಂದ್ಕೊಳ್ಳಿ. ಸೊ 1,000 ಎಲ್ ಜಿ ಎನ್ ಎಸ್ಗೆ ಎಷ್ಟು ಸ್ಟೇಬಲ್ ಕಾಯಿನ್ ಸಿಗುತ್ತೆ? 1,000 ಸ್ಟೇಬಲ್ ಕಾಯಿನ್ ಸಿಗುತ್ತೆ. ಓಕೆ, ಸೊ ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ಥರ ಎಲ್ ಜಿ ಎನ್ ಎಸ್ನ ಬರ್ನ್ ಆಗೋ ಸಾಧ್ಯತೆ ಇದೆ. ನಾನು ಆಲ್ರೆಡಿ ಪ್ರತಿ ಸಲ ಹೇಳಿದ್ದೀನಿ ಯಾಕೆ ಜನಗಳು ಅಕ್ಯುಮುಲೇಷನ್ ಆಫ್ ಎಲ್ ಜಿ ಎನ್ ಎಸ್ನ ಅಕ್ಯುಮುಲೇಷನ್ ಮಾಡ್ಕೊಳ್ಳಿಕ್ಕೆ ಯಾವ ಥರ ಸೌತ್ ಕೊರಿಯಾ ಚೈನಾ ಟೀಮ್ ಮುಂದ್ಗಡೆ ಹೋಗ್ತಾ ಇದೆ. ದೇ ಆರ್ ಟಾರ್ಗೆಟಿಂಗ್ 1 ಮಿಲಿಯನ್ ಎಲ್ ಜಿ ಎನ್ ಎಸ್, 5 ಮಿಲಿಯನ್ ಎಲ್ ಜಿ ಎನ್ ಎಸ್ನ ಅವರು ಟಾರ್ಗೆಟ್ ಮಾಡಿ ಅಕ್ಯುಮುಲೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಪ್ರೈಸ್ ಏರುಪೇರು ವೇರಿಯೇಷನ್ ಆಗ್ತಕ್ಕಂಥದ್ದು ಸಹಜ. ಬಟ್ ಎಲ್ ಜಿ ಎನ್ ಎಸ್ನ ಯೂಸ್ ಕೇಸು ಬರ್ತಕ್ಕಂಥ ದಿನಗಳಲ್ಲಿ ಯಾಕೆ ಇದನ್ನು ಖರೀದಿ ಮಾಡ್ತಾರೆ, ಯಾಕೆ ಇದು ಬರ್ನ್ ಆಗುತ್ತೆ ಅಂತಕ್ಕಂಥದ್ದು. ವರ್ಲ್ಡ್ ಫಾಸ್ಟೆಸ್ಟ್ ಬ್ಲಾಕ್ ಚೈನ್, ಅದರಲ್ಲೂ ಕೂಡ ಎಲ್ ಜಿ ಎನ್ ಎಸ್ನ ಬರ್ನ್ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ಥರದ ಫೇಕ್ ಟೋಕನ್ ಅಲ್ಲ. ಪ್ರತಿಯೊಂದು ಎಲ್ ಜಿ ಎನ್ ಎಸ್ಗೂ $1 ಬ್ಯಾಕಪ್ ಇರತಕ್ಕಂಥ ಎಲ್ ಜಿ ಎನ್ ಎಸ್ಸು ಬರ್ನ್ ಆಗುತ್ತೆ ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ಕ್ವಾಂಟಿಟಿಯಲ್ಲಿ ಬರ್ನ್ ಆಗ್ಬೋದು ಅಂತಕ್ಕಂಥದ್ದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಓಕೆ, ಸೊ ಆ ಕ್ವಾಂಟಿಟಿಯಲ್ಲಿ ನಿಜವಾಗ್ಲೂ ಎಲ್ ಜಿ ಎನ್ ಎಸ್ ಬರ್ತಕ್ಕಂಥ ದಿನಗಳಲ್ಲಿ ಸ್ಟೇಬಲ್ ಕಾಯಿನ್ನ ಬರ್ನ್ ಮಾಡಲಿಕ್ಕೆ, ಮತ್ತು ಇಲ್ಲಿ ಬೇರೆ ಯಾವುದೇ ಥರದ ಬೇರೆ ಟೋಕನಿಂದ ಅನುಬಿ ಕಾಯಿನ್ನ ಖರೀದಿ ಮಾಡಲಿಕ್ಕೆ ಎಂಟ್ರಿ ಪಾಯಿಂಟ್ಸೇ ಇರೋದಿಲ್ಲ. ಸೊ ಈ ಅನುಬಿ ಕಾಯಿನ್ನ ಖರೀದಿ ಮಾಡಬೇಕು ಅಂದರೆ ಯಾರ ಹತ್ರ ಎಲ್ ಜಿ ಎನ್ ಎಸ್ ಇರುತ್ತೆ, ಲಾಭಾಂಶದ ಎಲ್ ಜಿ ಎನ್ ಎಸ್ನ ಅವ್ರೇನು ಮಾಡ್ತಾರೆ, ಬರ್ನ್ ಮಾಡೋದ್ರಿಂದ ಸ್ಟೇಬಲ್ ಕಾಯಿನ್ ಸಿಗುತ್ತೆ. ಇಂದ ಮಾತ್ರ ಅನುಬಿ ಕಾಯಿನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ. ಯಾಕೆ ನಾನು ಕ್ರಿಪ್ಟೋ ಇಂಡಸ್ಟ್ರಿಯರ ಓವರಾಲ್ ಕಮ್ಯುನಿಟಿದು ಕೂಡ ನಂಬರ್ ಮೆನ್ಷನ್ ಮಾಡಿದೆ ಅಂದರೆ, ಇನ್ ಕೇಸ್ ಓವರಾಲ್ ಮಾರ್ಕೆಟಲ್ಲಿ ಖರೀದಿ ಮಾಡಲಿಕ್ಕೆ ಮುಂದೆ ಬಂದು ಅಂದರೆ ಎಷ್ಟು ಎಲ್ ಜಿ ಎನ್ ಎಸ್ಗಳು ಸಪ್ಲೈ ಅವಶ್ಯಕತೆ ಇದೆ. ಅಂದರೆ ಮಾರ್ಕೆಟಲ್ಲಿ ಇರ್ತಕ್ಕಂಥ ಎಲ್ ಜಿ ಎನ್ ಎಸ್ನು ಕೂಡ ಬರ್ನ್ ಆಗ್ತವೆ, ಅದು ಬೇರೆ. ಆ್ಯಂಡ್ ಅವಶ್ಯಕತೆಯೂ ಕೂಡ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ. ಅಂದರೆ ದಿಸ್ ಈಸ್ ದ ವಂಡರ್ಫುಲ್ ಸ್ಟ್ರಾಟರ್ಜಿ ಅಂತ ಹೇಳ್ಬೋದು. ದಿಸ್ ಈಸ್ ದ ರಿಯಲ್ ಯೂಸ್ ಕೇಸ್ ಆಫ್ ಎಲ್ ಜಿ ಎನ್ ಎಸ್ ಒಂದು ಪ್ರೋಟೋಕಾಲ್. ಸೊ ಅದನ್ನು ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೂಡ ವೇಟ್ ಮಾಡಬೇಕು, ವಾಚ್ ಮಾಡಬೇಕು. ಬಟ್ ಇದು ಬರಲಿಕ್ಕೆ ಮೇ ಬಿ ಇಟ್ ವಿಲ್ ಟೇಕ್ ಟೈಮ್, ಮೇ ಬಿ 2 months 3 months 4 months. ಸೊ ಬಟ್ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಿ ಹ್ಯಾವ್ ಟು ಟ್ರಸ್ಟ್ ದ ಪ್ರೋಸೆಸ್. ಓಕೆ, ಆ್ಯಂಡ್ ದೆನ್ ಸಿಸ್ಟಮಿನ ಸ್ಟ್ರೆಂತ್ ಇವಾಗೂ ಕೂಡ ಸಾಕಷ್ಟು ಜನಕ್ಕೆ ಅರ್ಥನೇ ಆಗ್ತಾ ಇರಲ್ಲ. ಯಾಕಂದರೆ ಸಾಕಷ್ಟು ವಿಚಾರ ಡ್ಯಾಶ್ಬೋರ್ಡಲ್ಲಿ ಅವೈಲೇಬಲ್ ಇರುತ್ತೆ, ಅದನ್ನು ಕೂಡ ನಾವು ನೋಡ್ತಾ ಇರಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಟ್ರೆಜರಿ ಬ್ಯಾಲೆನ್ಸು $175 ಮಿಲಿಯನ್ ಇದೆ. $175 ಮಿಲಿಯನ್ ಅಷ್ಟು ಟ್ರೆಜರಿ ಬ್ಯಾಲೆನ್ಸ್ ಇದೆ. ಅಂದರೆ ಇವಾಗೂ ಕೂಡ ಸಿಸ್ಟಮ್ಗೆ ಯಾವುದೇ ಥರದ ಅವಶ್ಯಕತೆ ಬಿದ್ದಿಲ್ಲ ಇದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ. ಲಾಸ್ಟ್ ಒಂದು 13-14 ಮಂತ್ಸಿಂದ ಈ ಬ್ಯಾಲೆನ್ಸ್ ನೋಡ್ತಾ ಇದ್ದೀವಿ. ಈ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತಾನೇ ಇದೆ ಹೊರತು ಇದೆಲ್ಲೂ ಕೂಡ ಯೂಸ್ ಕೇಸ್ ಇನ್ನೂವರೆಗೂ ಸಿಸ್ಟಮ್ ಮಾಡಿಲ್ಲ. ಮಾರ್ಕೆಟ್ ಕ್ಯಾಪ್ ಆಲ್ಮೋಸ್ಟ್ 5-8 ಬಿಲಿಯನ್ ಇರ್ತಕ್ಕಂಥದ್ದು. ಓಕೆ, ಸೊ ಆ್ಯಂಡ್ ದೆನ್ ಸಾಕಷ್ಟು ಜನ ಒಂದು ರಿಯಲ್ ಥಿಂಗ್ಸ್ನ ನಾವು ಅರ್ಥನೇ ಮಾಡ್ಕೊಳೋದಿಲ್ಲ. ನೋಡಿ, ಎಲ್ ಜಿ ಎನ್ ಎಸ್ನ ಪ್ರೈಸು $163 ಮಿಲಿಯನ್ ಇದೆ.
ಅಂದರೆ ಲಾಸ್ಟ್ ಒಂದು 3 ಮಂತ್ಸ್ ಬಿಫೋರು ಅಂತ ನೋಡೋದಾದರೆ $200 ಮಿಲಿಯನ್ ಇತ್ತು. ಅಂದರೆ ಎಷ್ಟು ಸೆಲ್ ಆಗಿದೆ. ಈ ಅತಿ ಹೆಚ್ಚು ಸೆಲ್ಲಿಂಗ್ ಝೋನ್ ಕ್ರಿಯೇಟ್ ಆದರೂ ಕೂಡ ಇಷ್ಟು ಲಿಕ್ವಿಡಿಟಿ ಹೊಂದಿರತಕ್ಕಂಥದ್ದು. ಅಂದರೆ ಎಷ್ಟು ಆ್ಯಕ್ಟಿವ್ ಆಗೂ ಕೂಡ ಬೈಯಿಂಗ್ ಅಥವಾ ಸಿಸ್ಟಮ್ಗೆ ಕಮ್ಯುನಿಟಿ ಎಂಟ್ರಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇರಬೇಕು. ಆ್ಯಂಡ್ ದೆನ್ ಮಾರ್ಕೆಟಲ್ಲಿ ಸಾಕಷ್ಟು ಟೋಕನ್ಸ್ಗಳಿದೆ. ಏನೂ ಯೂಸೇ ಇರ್ತಕ್ಕಂಥ ಟೋಕನ್ಸ್ಗಳು. ಅವು ಕೂಡ ಅದರಲ್ಲೂ ಕೂಡ ಟ್ರಾನ್ಸಾಕ್ಷನ್ ಜನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ $52,000 ಇದೆ ಲಿಕ್ವಿಡಿಟಿ. ಸೊ ಆ್ಯಂಡ್ ದೆನ್ ಇಲ್ಲಿ $2,50,000 ಇದೆ. ಅಲ್ಲೂ ಕೂಡ ಬೈಯಿಂಗ್ ಸೆಲ್ಲಿಂಗ್ ನಾವು ನೋಡ್ತಾ ಇದ್ದೀವಿ. ಮಿಲಿಯನ್ ಅಂತಕ್ಕಂಥದ್ದು ಮಾತೇ ಇಲ್ಲ ಬಿಡಿ. ಇಲ್ಲಿ ನೋಡಿ 5,000 ಎಬೋವ್ ಯಾವಾಗ 28 ದಿನದ ಕೆಳಗೆ ಖರೀದಿ ಆಗಿರ್ತಕ್ಕಂಥದ್ದು. ಸೊ ಯಾವುದೇ ಒಂದು ಟೋಕನ್ಸ್ನ ನೀವು ನೋಡಿದರೂ ಕೂಡ ಆ್ಯಂಡ್ ದೆನ್ ಯಾವುದೇ ಥರದ ಯೂಸ್ ಕೇಸು ಅಥವಾ ರಿಯಲ್ ಕಮ್ಯುನಿಟಿ ಬ್ಯಾಕಪ್ ಇಲ್ಲ ಅಂತಂದರೂ ಕೂಡ ಮಾರ್ಕೆಟಲ್ಲಿ ಯಾವ ಥರ ಇದೆ. ಸೊ LGNSನ ಯಾವ ಥರ ಲೈಕ್ ಒಂದು ಕಮ್ಯುನಿಟಿ ಸ್ಟ್ರಾಂಗ್ ಆಗಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕು. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಸಿಸ್ಟಮಿನ ಟ್ರೆಜರಿ ಫಂಡು ನಾನು ಆಲ್ರೆಡಿ ಹೇಳಿದೆ ಇಲ್ಲಿ ತನಕ ಯೂಸೇ ಆಗಿಲ್ಲ. ಅದನ್ನು ಎಲ್ಲಿ ವಾಚ್ ಮಾಡಬೇಕು? ನೀವು ID ಓಪನ್ ಮಾಡ್ತೀರಾ, ಅಲ್ಲಿ 9 ಡಾಟ್ಸ್ ಇರುತ್ತೆ. ಅದ್ರ ಕೆಳಗಡೆ ನೀವು ಅಲ್ಲಿ ಕೆಳಗಡೆ ಹೋದ್ರಿ ಅಂದರೆ ಇಲ್ಲಿ ಟ್ರೆಜರಿ ಅಸೆಟ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಟ್ರೆಜರಿ ಅಸೆಟ್ಸು ಪಾಲಿಗಾನಲ್ಲೂ ಇದೆ, ಅಲ್ಲೂ ತೋರಿಸ್ತೀನಿ ಎಕ್ಸಾಂಪಲ್. ಇಲ್ಲಿ ನೋಡ್ತಾ ಇದ್ದೀರಾ ಕೆಳಗಡೆ ಟ್ರೆಜರಿ ಓವರ್ ವ್ಯೂ ಅಂತ ಆಪ್ಷನ್ ಇದೆ. ಸೊ ಈ ಟ್ರೆಜರಿ ಓವರ್ ವ್ಯೂ ಏನು ಅಂದರೆ ಪ್ರತಿ 30 ಸೆಕೆಂಡ್ಗೂ ಅಥವಾ 1 ನಿಮಿಷಕ್ಕೂ ಕೂಡ ಇಲ್ಲಿ ಟ್ರೆಜರಿಯಲ್ಲಿ ವರ್ಲ್ಡಲ್ಲಿ ಒಂದು ಮೇಜರ್ ಅಸೆಟ್ಸ್ ಅಂತ ಕ್ರಿಯೇಟ್ ಆಗಿರ್ತಕ್ಕಂಥ ಕ್ರಿಪ್ಟೋದಲ್ಲಿ ಏನೆಲ್ಲ ಟೋಕನ್ಸು ಕಾಯಿನ್ಸು ಇದೆ ಅದನ್ನು ಸಿಸ್ಟಮ್ ಆಟೋಮೆಟಿಕ್ಲಿ ಸಿಸ್ಟಮಿನ ಬ್ಯಾಕಪ್ಪು ಸ್ಟ್ರೆಂತಿಗೋಸ್ಕರ ಬರ್ತಕ್ಕಂಥ ದಿನಗಳೆಲ್ಲ ಸ್ಟ್ರೆಂತಿಗೋಸ್ಕರ ಖರೀದಿ ಮಾಡ್ತಾನೆ ಇರುತ್ತೆ. ಅದರದ್ದು ಪರ್ಸ್ನಲಿ ಅಡ್ರೆಸ್ಸು ಕೂಡ ಸಿಗುತ್ತೆ, ನೀವು ಚೆಕ್ ಮಾಡ್ಬೋದು. ಇದೇನು ರಿಫ್ರೆಶ್ ಆಗ್ತಾ ಇರುತ್ತೆ, ಕಂಟಿನ್ಯೂಟಿ ಬೈಯಿಂಗ್ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಏನೆಲ್ಲ ಟೋಕನ್ಸು ಇನ್ವಾಲ್ವ್ ಇದೆ, ಯಾವುದೆಲ್ಲ ಇದೆ ಅಂತಕ್ಕಂಥದ್ದನ್ನ ನೀವಿಲ್ಲಿ ಚೆಕ್ ಮಾಡಬಹುದು. ಸೊ ಲೋಡ್ ಆಗ್ತಾ ಇದೆ. ಪ್ಲೀಸ್ ಇದನ್ನೆಲ್ಲರೂ ಕೂಡ ಓಪನ್ ಮಾಡಿ ಆಮೇಲೆ ನೋಡಿ. ಓಕೆ, ಪಾಲಿಗಾನಲ್ಲಿ ಲೆಫ್ಟಲ್ಲಿ ಇಂಟರ್ನೆಟ್ ಶಾರ್ಟ್, ಇಲ್ಲಿ ನೆಟ್ವರ್ಕ್ ಇಶ್ಯೂ. ಟ್ರೆಜರಿ ಓವರ್ ವ್ಯೂ ಅಂತ ಇಲ್ಲಿ ನೋಡಿದ್ರಿ ಅಂದರೆ ಎವ್ರಿ 30 ಸೆಕೆಂಡ್ಸು 1 ಮಿನಿಟು 5 ಮಿನಿಟ್ಸಿಗೆ ಇಲ್ಲಿ ಖರೀದಿ ಆಗ್ತಾನೆ ಇರುತ್ತೆ. ಅಂದರೆ ಸಿಸ್ಟಮಿನ ಸ್ಟ್ರೆಂತಿಗೋಸ್ಕರ ಅಥವಾ ಇಲ್ಲಿ ಈ ಸಿಸ್ಟಮ್ ಆಲ್ರೆಡಿ ಬ್ಯಾಕಪ್ಗೆ ಅಂತ ಡೈ ಖರೀದಿ ಮಾಡ್ಕೊಂಡು ಇಟ್ಕೊಂಡಿದೆ. USDT ಆಗಿರಲಿ, ವರ್ಲ್ಡ್ ಬೆಸ್ಟ್ ಕಾಯಿನ್ಸ್ ಅಂತ ಬಂದಾಗ BNB, ಇಥೀರಿಯಮ್ಮು ಆಲ್ರೆಡಿ ಸಾವಿರಾರು ಇಥೀರಿಯಮ್ಗಳು ಸಿಸ್ಟಮಲ್ಲಿ ಬ್ಯಾಕಪ್ ಆಗಿದೆ. ಆ್ಯಂಡ್ ದೆನ್ ಇಲ್ಲಿ ತನಕ ಬಿಟ್ಕಾಯಿನು ಹತ್ತತ್ರ 420 ಬಿಟ್ಕಾಯಿನ್, ನಾನು ರೀಸೆಂಟ್ಲಿ ನೋಡಿರ್ತಕ್ಕಂಥದ್ದು ಅಪ್ಡೇಟು. 420 ಬಿಟ್ಕಾಯಿನ್ ಇಲ್ಲಿ ತನಕ ಯಾವುದೇ ರೀತಿಯೂ ಕೂಡ ಯುಟಿಲೈಸ್ ಮಾಡಲೇ ಇಲ್ಲ. 420 ಬಿಟ್ಕಾಯಿನ್ ಅಂದರೆ ಒಂದು ಬಿಟ್ಕಾಯಿನಿಗೆ ಹತ್ತತ್ರ 65 ಲಕ್ಷ ಇದೆ. ಅಂದರೆ ಸಿಸ್ಟಮ್ ಹತ್ರ ಎಷ್ಟು ಫಂಡ್ ಇದೆ. ಇದನ್ನು ಈ ಥರ ಸಿಸ್ಟಮು ಟ್ರೆಜರಿಯಲ್ಲಿ ಬೈ ಮಾಡ್ತಾ ಈ 420 ಬರ್ತಕ್ಕಂಥ ದಿನಗಳಲ್ಲಿ 4,000 ಬಿಟ್ಕಾಯಿನ್ ಕೂಡ ಆಗ್ಬೋದು. ಆವಾಗ ಒಂದು ಬಿಟ್ಕಾಯಿನ್ ಬೆಲೆ 2 ಕೋಟಿ ಕೌಂಟ್ ಮಾಡಿ, 1 ಕೋಟಿ ಕೌಂಟ್ ಮಾಡಿ. ಅಂದರೆ ಸಿಸ್ಟಮಿನ ಸ್ಟ್ರೆಂತು ಕೂಡ ಟ್ರೆಜರಿ ಫಂಡಿಂದ ಯಾವ ಥರ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದೆ ಅಂತ ಬಂತು, ನೋಡ್ತಾ ಇದ್ದೀರಾ. ಓಕೆ, ಇಲ್ಲಿ USDT ಎಷ್ಟು ಅಮೌಂಟ್ದಿದೆ. BNB 3,800 BNB ಇದೆ. 1,547 ಇಥೀರಿಯಂ ಟೋಕನ್ಸ್ ಇದೆ. ಅದರದ್ದು ಬೆಲೆ ಇವಾಗಿನ ಬೆಲೆ. ಸೊ ಬಿಟ್ಕಾಯಿನ್ದು ಸೊ ಅದ್ರದ್ದು ಕೂಡ ಅಪ್ಡೇಟ್ ಇಲ್ಲೇ ಬರುತ್ತೆ, ಚೆಕ್ ಮಾಡ್ಬೋದು. ಸೊ ಹತ್ತತ್ರ 420ರಷ್ಟು ರಿಫ್ರೆಶ್ ಮಾಡ್ದಂಗೆ ಆ್ಯಡ್ ಆನ್ ಆಗ್ತಾನೇ ಇರುತ್ತೆ. ಸೊ ಇಲ್ಲಿ ನೀವು ಚೆಕ್ ಮಾಡ್ಬೋದು. ಈವನ್ ಬಿಟ್ಕಾಯಿನು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಸೊ ಅಂದರೆ ಯಾವ ಥರ ಸಿಸ್ಟಮ್ನ ಟ್ರೆಜರಿ ವಾಲ್ಯೂ ಕೂಡ ಬ್ಯಾಕಪ್ ಆಗಿ ಇದೆ ಅಂತಕ್ಕಂಥದ್ದು. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿಂದ ಇನ್ನೊಂದು ಆಪ್ಷನ್ ಇದೆ, ಕ್ರಾಸ್ ಚೈನ್ ಎಕ್ಸ್ಚೇಂಜ್ ಅಂತ. ಅಂದರೆ ನಿಮಗೆ ಇರ್ತಕ್ಕಂಥ ಡೈಯಿಂದ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಪಾಲಿಗಾನ್ ಡೈ ಇದೆ, ನಿಮ್ಮ ಹತ್ರ ಪಾಲಿಗಾನ್ದು ಡೈ ಇದೆ ಅಂತ ಅಂದ್ಕೊಳ್ಳೋಣ. ಸೊ ನಿಮಗೆ BNBಯ USDT ಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೋಡ್ತಾ ಇದ್ದೀವಿ. ಸೊ ಈ ಥರ ಇದನ್ನು ಇಲ್ಲಿ ಕ್ರಾಸ್ ಚೈನ್ ಏನು ಗೇಲ್ ಬ್ರಿಡ್ಜ್ ಯೂಸ್ ಆಗ್ತಾ ಇದೆ.
ಸೊ ಇಲ್ಲಿಂದ ಜನ್ರೇಟ್ ಆಗ್ತಕ್ಕಂಥ ಗ್ಯಾಸ್ ಫೀಸ್ ಏನಿದೆ, ಫಾರ್ ಎಕ್ಸಾಂಪಲ್ ಈ ಈ ಆ್ಯಡ್ ಲೈಕ್ ಚಾರ್ಜಸ್ ಏನಿದೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತೀವಿ ಇಲ್ಲಿ ಸ್ಮಾರ್ಟ್ ಸ್ಲಿಪ್ಪೇಜ್ 3% ಏನಿದೆ, ಈ 3% ಕೂಡ ಲಿಕ್ವಿಡಿಟಿಗೆ ಸಪೋರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಇಮ್ಯಾಜಿನ್ ಮಾಡಿ ಬರ್ತಕ್ಕಂಥ ದಿನಗಳಲ್ಲಿ ಅವ್ರ ಅಸೆಟ್ಟನ್ನು ಅವ್ರು ಏನು ಮಾಡ್ತಾರೆ, ಡೈ ಇರ್ತಕ್ಕಂಥ ಅನುಬೀಸ್ ಡೈನ USDT BEP20 ಮಾಡ್ಬೋದು, ಅಥವಾ ಈಗ ಸದ್ಯಕ್ಕೆ ಅನುಬೀಸ್ ಡೈಯಿಂದ ಮಾಡಲಿಕ್ಕಾಗಲ್ಲ, ಬೇರೆ ನಿಮ್ಮ ಹತ್ರ ಡೈ ಇತ್ತು ಅಂದರೆ BNB ಡೈ ಮಾಡ್ಬೋದು ಅಥವಾ ಟ್ರಾನಿ ಮಾಡ್ಬೋದು. ಸೊ ನೋಡಿ, ಈಗ ರೀಸೆಂಟ್ಲಿ ಇನ್ನೊಂದು ಯಾವುದೋ ಸ್ಟೆಬಲ್ ಅಂತ ಆ್ಯಡ್ ಆನ್ ಆಗಿದೆ, ಇಥೀರಿಯಮ್ಮಿಗೆ ನೀವು ಕನ್ವರ್ಟ್ ಮಾಡ್ಕೋಬೋದು. ಇದರಿಂದ ಏನೆಲ್ಲ ಸಿಸ್ಟಮ್ಗೆ ರೆವೆನ್ಯೂ ಜನ್ರೇಟ್ ಆಗುತ್ತೆ 3%, ಅದು ಕೂಡ ಲಿಕ್ವಿಡಿಟಿಗೆ ಸಪೋರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ಸಿಸ್ಟಮಲ್ಲಿ ಥಿಂಗ್ಸು ನಾರ್ಮಲ್ ಆಗಿ ನಡೀತಾ ಇರ್ತಕ್ಕಂಥದ್ದು. ವಿ ಹ್ಯಾವ್ ಟು ಟ್ರಸ್ಟ್ ದ ಪ್ರೋಸೆಸ್, ಸಿಸ್ಟಮಿನ ಟೆಕ್ನಿಕಲಿ ಥಿಂಗ್ಸ್ನ ತಿಳ್ಕೊಳ್ತಾ ಹೋಗಬೇಕು, ಅದರನ್ನ ಸ್ಟ್ರೆಂತನ್ನು ಅನಲೈಸ್ ಮಾಡ್ತಾ ಹೋಗಬೇಕು. ನೀವು ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥ ಫಿನಾನ್ಷಿಯಲ್ ಮಾರ್ಕೆಟ್ ಒಂದು ಇಂಡಸ್ಟ್ರಿ ಏನಿದೆ, ಆ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದರೆ ದಿಸ್ ಇಸ್ ಮೋರ್ ದ್ಯಾನ್ ಗುಡ್ ಅಂತ ಹೇಳ್ಬೋದು. ಸಿಸ್ಟಮ್ ಗಿವಿಂಗ್ ಎ ವೆರಿ ಗುಡ್ ಪ್ರಾಫಿಟ್, ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್. ನಾವು ಅದ್ರ ಬಗ್ಗೆ ತಿಳ್ಕೊಳ್ಳಿಲ್ಲ, ಆಸಕ್ತಿ ಇಲ್ಲ ಅಂತಂದರೆ ಅದರದ್ದು ನೆಗೆಟಿವಿಟಿ ಥಿಂಗ್ಸೇ. ಮಾರ್ಕೆಟಲ್ಲಿ ಸಾಕಷ್ಟು ಏನು ಸಿಸ್ಟಮಲ್ಲಿ ಯಾವುದೇ ಏನೆಲ್ಲ ಪ್ಲ್ಯಾನ್ಸ್ ಬರ್ತಾ ಇದೆ, ಎಲ್ಲೋ ಒಂದು ಕಡೆ LGNSನ ಅವ್ರ ನೇಮ್ ತೊಗೊಂಡೇ ಪ್ಲ್ಯಾನ್ನ ಡಿಸ್ಕಷನ್ ಮಾಡ್ತಾರೆ. ಬಟ್ ಅವ್ರಿಗೂ ಕೂಡ ಯಾರಿಗೂ ನಮ್ಮ ಲೈಕ್ ಸಿಸ್ಟಮಲ್ಲಿ ಇರೋಗೆ LGNSನ ಸ್ಟ್ರೆಂತು ಗೊತ್ತಾಗ್ತಾ ಇಲ್ಲ. ಬರ್ತಕ್ಕಂಥ ದಿನಗಳಲ್ಲಿ LGNSನ ಯುಟಿಲಿಟಿ ಅದನ್ನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಆ್ಯಂಡ್ ದೆನ್ ಇನ್ನೊಂದು ಸಪ್ರೇಟಾಗಿ ವಿಡಿಯೋ ಪ್ರೆಸೆಂಟ್ ಅನುಬೀಸ್ ಬ್ಲಾಕ್ಚೈನಲ್ಲಿ ಏನು ಅಪ್ಡೇಟ್ ನಡೀತಾ ಇದೆ, ಆ್ಯಂಡ್ ದೆನ್ ಏನೆಲ್ಲ ವಿಚಾರಗಳು ಲೈಕ್ ಸಿಸ್ಟಮಲ್ಲಿ ಇನ್ವಾಲ್ವ್ ಆಗಿದೆ, ಎಲ್ಲದನ್ನು ಕೂಡ ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.